आए दामारो आए दामारो आए दामारो आए दामारो അയ്യാലയ്യ പടച്ചോനെ ഈരാഞ്ഞിമല ഒരയ്യം നിലവിളി കേക്കുന്നേ. അയ്യാലയ്യ പടച്ചോനെ ഈരാഞ്ഞിമല ഒരയ്യം നിലവിളി കേക്കുന്നേ. ദേശം നല്ലൊരു ചെമ്മാരി മരുത്തന്മാരുമിങ്ങെത്തിയല്ലോ. ദേശം നല്ലൊരു ചെമ്മാരി മരുത്തന്മാരുമിങ്ങെത്തിയല്ലോ. ദേശം നല്ലൊരു ചെമ്മാരി മരുത്തന്മാരുമിങ്ങെത്തിയല്ലോ. ദേശം നല്ലൊരു ചെമ്മാരി മരുത്തന്മാരുമിങ്ങെത്തിയല്ലോ. ആയതാമാരോ ഈശ്വരൻ പൊന്മകനെ ആയതാമാരോ താളിമലക്കു പൊന്ന ആയതാമാരോ വലം കയ്യിൽ താളിയെടുത്തേ ആയതാമാരോ ഇടം കയ്യിൽ താളിയെടുത്തേ. കുഞ്ഞൻ പാത ഇളം പാതേ ഞാനിതാ വിളിക്കുന്നേ. വീണ്ടത്തല്ല നിനക്കിന്ന് നാട്ടാരും കരക്കാരും. കുഞ്ഞൻ പാത ഇളം പാതേ ഞാനിതാ വിളിക്കുന്നേ. വീണ്ടത്തല്ല നിനക്കിന്ന് നാട്ടാരും കരക്കാരും. ആയോ താമാനോ ഈശ്വരൻ പൊന്മകനെ ആയേ താമാനോ താളിമലക്കു പൊന്നേ. ആയേ താമാനോ വലം കയ്യിൽ താളിയെടുത്തേ. ಆಯೇ ತಾಮಾನೋ ಇಡಂ ಕೈಯಲ್ಲಿ ತಾಳಿ. ಮೇಲಿರುವ ಗಣ್ಯರನ್ನ ಮನಸ್ಫೂರ್ತಿಯಿಂದ ಸ್ವಾಗತಿಸುತ್ತಾ ಕೋಲಾರ ಜಿಲ್ಲೆಗೆ ಬಹಳ ವರ್ಷಗಳ ಕಾಲ ಜವಾಬ್ದಾರಿಯನ್ನು ಹೊತ್ತು ಅಜಾತ ಶತ್ರು ಎಂದು ರಾಜಕೀಯ ಅನುಭವದ ಜೊತೆಯಲ್ಲಿ ಸಮಾಜದ ಕಳಕಳಿಯಿಂದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥ ನಮ್ಮೆಲ್ಲ ಶಾಸಕರಿಗೂ ಎಲ್ಲರಿಗೂ ಕೂಡ ಹಿರಿಯರಿಗೂ ಕಿರಿಯರಿಗೂ ಮಾರ್ಗದರ್ಶಕರಾಗಿರುವಂಥ ಹಿರಿಯರು ಗೌರವಾನ್ವಿತರು ಇವತ್ತು ರಾಮಲಿಂಗಾರೆಡ್ಡಿ ಅಣ್ಣ ಅವರು ಇವತ್ತು ಈ ವೇದಿಕೆಯನ್ನು ಮತ್ತು ಲೋಕಾರ್ಪಣೆ ಮಾಡಲಿಕ್ಕೆ KGF ಕ್ಷೇತ್ರ ಮತ್ತು ಬಂಗಾರಪೇಟೆ ಕ್ಷೇತ್ರಕ್ಕೆ ಎರಡೂ ಕ್ಷೇತ್ರಕ್ಕೆ ಅನುಕೂಲ ಆಗುವಂಥ ERTO ಆಫೀಸ್ 5 ಕೋಟಿಯ ERTO ಆಫೀಸ್ ಲೋಕಾರ್ಪಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಇದು ಭಾಳ ವಿಶೇಷವಾಗಿದೆ. ನಮಗೆ ಭಾಳ ವರ್ಷಗಳ ಕಾಲ KGF ಕ್ಷೇತ್ರ ಹಿಂದುಳಿದಿತ್ತು. ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ 50 ವರ್ಷಗಳು ಸ್ವತಂತ್ರ ಬಂದ 50-60 ವರ್ಷಗಳಾದರೂ ಕೂಡ ಯಾವುದೇ ರೀತಿಯನ್ನು ಅಭಿವೃದ್ಧಿಯನ್ನು ಕಾಣದೆ ಗಡಿ ಭಾಗದಲ್ಲಿರುವಂಥ KGF ಕ್ಷೇತ್ರ ಹಂತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರದ ಬಂದ ನಂತರ ತದನಂತರ ದಿನಗಳಲ್ಲಿ ಮಂತ್ರಿಗಳಲ್ಲಿ ಜವಾಬ್ದಾರಿ ತಗೊಂಡು ಅನುದಾನವನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿ ಮಾಡುವಂಥ ಪಥದಲ್ಲಿ ನಡೆಸುವಂಥದ್ರಲ್ಲಿ ಯಶಸ್ವಿಯಾಗಿರುವಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ದೂರದೃಷ್ಟಿ ಇರುವಂಥ ರಾಜಕಾರಣಿಯವರು, ದೂರದೃಷ್ಟಿ ಇದೆ, ಸಮಾಜದ ಕಳಕಳಿ ಇದೆ. ಯಾವ ಕ್ಷೇತ್ರಕ್ಕೆ ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಮನಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ. 5 ಕೋಟಿಯನ್ನು ಕೇಳಿದಾಗ ವಿಶಾಲವಾದ ಮನಸ್ಸಿಂದ ಇನ್ನೂ 5 ಕೋಟಿಯ ಟೆಸ್ಟಿಂಗ್ ಟ್ರ್ಯಾಕನ್ನು ಕೂಡ ಮಾಡಿಕೊಡ್ತಾರೆ. 10 ಕೋಟಿಯ ಅನುದಾನವನ್ನು KGF ಕ್ಷೇತ್ರಕ್ಕೆ ಕೊಡ್ತಾರೆ. 10 ಕೋಟಿಯ ಅನುದಾನವನ್ನು ಕೊಡ್ತಾರೆ. ಯಾವುದೇ ಒಂದು ಇಲಾಖೆ ಇಂಥ ಒಳ್ಳೆಯ ಜಾಗದಲ್ಲಿ ನಾವು ಮಾಡಲಿಕ್ಕೆ ಆಗಲ್ಲ, ಅವಕಾಶ ಆಗಲ್ಲ. ಇದೊಂದು KGF ಕ್ಷೇತ್ರದಲ್ಲಿ ಹೃದಯ ಭಾಗದಲ್ಲಿದೆ. ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿ ಬರುತ್ತೆ, ನಾಳೆ ಇಂಡಸ್ಟ್ರಿಯಲ್ ಏರಿಯಾ ಬರುವಂಥ ಜಾಗದಲ್ಲಿ, ಇಂಟಿಗ್ರೇಟೆಡ್ ಟೌನ್ಶಿಪ್ ಬರೋ ಜಾಗದಲ್ಲಿ KEDB ಜಾಗ ಅಸ್ತಿತ್ವವನ್ನು ಹೊಂದಿದೆ. ಈ ಜಾಗ 700 ಎಕರೆ KEDB ಅವರು ಅಂದರೆ ಕೈಗಾರಿಕಾ ಪ್ರದೇಶ ಅಂತ ಇದನ್ನು ಘೋಷಣೆ ಮಾಡಿದ್ದಾರೆ ಬಜೆಟಲ್ಲಿ. ಮತ್ತು ಈ ಜಾಗನೂ ಕೂಡ ಸರ್ಕಾರ 25 ಕೋಟಿ ಅನುದಾನವನ್ನು ಕೊಟ್ಟು ಕೊಂಡ್ಕೊಂಡಿದೆ ಕೈಗಾರಿಕಾ ಪ್ರದೇಶವನ್ನು ಮಾಡಲಿಕ್ಕೆ. ಅಂಥ ಜಾಗದಲ್ಲಿ RTO ಆಫೀಸ್ 5 ಎಕರೆಯಲ್ಲಿ ಇವತ್ತು ಇಷ್ಟು ವೈಭವವಾಗಿ ಮಾಡುವಂಥ RTO ಆಫೀಸನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರನ್ನ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ಮಾರ್ಗದರ್ಶಕರು, ಹಿರಿಯರು, ನಾನು ಮನಸ್ಫೂರ್ತಿಯಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ ಹಿಂದೆ ಕ್ಷೇತ್ರದ ಅಭಿವೃದ್ಧಿಯ ಕನಸನ್ನು ಕಂಡೆ, ಪ್ರಯತ್ನ ಮಾಡಿದೆ. ಬಹಳ ದಶಕಗಳ ಕನಸು ಇದು. ನನ್ನ ಕ್ಷೇತ್ರದ ಪ್ರತಿಯೊಬ್ಬರ ದಶಕಗಳ ಕನಸಾಗಿತ್ತು. KGFಗೆ ಗತ ವೈಭವವನ್ನು ಮರುಕಳಿಸಬೇಕು ಅನ್ನುವಂಥ ದೂರದೃಷ್ಟಿಯಲ್ಲಿ ಒಂದು ಅವಕಾಶ ಕ್ಷೇತ್ರದ ಜನ ನನಗೆ ಕೊಡ್ತಾರೆ. ಅದಾದಮೇಲೆ ತದನಂತರ ದಿನಗಳಲ್ಲಿ ನಾನಾಗ್ಬೋದು, ಬಂಗಾರಪೇಟೆಯ ಶಾಸಕರಾಗಿರುವ ನನ್ನ ಸೋದರ ಸಮಾನರಾಗಿರುವಂಥ SN ನಾರಾಯಣಸ್ವಾಮಿ ಅಣ್ಣವರು ಕೂಡ
ನನ್ನ ಜೊತೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿ ಹಂತವಾಗಿ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಅವರೇ ಇಲಾಖೆಯಿಂದ 20 ಕೋಟಿ ಅನುದಾನವನ್ನು ಇಂಟಿಗ್ರೇಟೆಡ್ ಟೌನ್ಶಿಪ್ನ ಅಭಿವೃದ್ಧಿ ಮಾಡಲಿಕ್ಕೆ 20 ಕೋಟಿ ಅನುದಾನವನ್ನು ಅವ್ರ ಇಲಾಖೆಯಿಂದ DPR ಮಾಡಿಸಿ ಬರುವಂಥ ದಿನಗಳಲ್ಲಿ ಹಂತವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ವೇದಿಕೆ ಮುಂಭಾಗದಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ಮುಖಂಡರಿಗೂ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರು, ಜೊತೆಯಲ್ಲಿ ನಗರ ಭಾಗದಿಂದ ಬಂದಿರುವಂಥ ಶ್ರದ್ಧೆಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೂ, ಮುಖಂಡರಿಗೂ ನನ್ನ ಮನಸ್ಫೂರ್ತಿಯಾಗಿರುವಂಥ ಧನ್ಯವಾದಗಳು. ನಗರಸಭೆ ಸದಸ್ಯರು, ನಗರಸಭೆ ಅಧ್ಯಕ್ಷರು, ನಗರಸಭೆ ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರು ಎಲ್ಲೋದ್ರೂ ಕಾಣೆ ಆಗಿದ್ದಾರೆ. ಖಂಡಿತ ವೇದಿಕೆಯ ಮೇಲೆ ನೀವು ಬರಬೇಕು ಅಂತ ಹೇಳ್ತಾ ಎಲ್ಲರನ್ನೂ ಗೌರವವಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇವತ್ತು ವಿಶೇಷವಾಗಿರೋ ದಿನ. ಖಂಡಿತವಾಗೂ ನಿನ್ನೆ ನಾನು ಹಬ್ಬವನ್ನು ಆಚರಿಸಲೇ ಇಲ್ಲ. ಇವತ್ತು ನಾನು ಮನಸ್ಫೂರ್ತಿಯಾಗಿ ಹಬ್ಬವನ್ನು ಆಚರಿಸ್ತೀನಿ, ಮನಸ್ಸು ತುಂಬಿ ಹಬ್ಬವನ್ನು ಆಚರಿಸ್ತೀನಿ. KGF ಒಂದು ಬದಲಾವಣೆಯ ಪರ್ವ ಯುಗವನ್ನು ಆಚರಣೆ ಮಾಡಬೇಕು ಅಂತ ನಾನು ಕನಸನ್ನು ಹೊತ್ತಿದ್ದೆ. ಹಂತವಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗೋಗಿದೆ. ಅಭಿವೃದ್ಧಿಯ ಕಡೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ. ಬರೀ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಜನರನ್ನು ಯಾವುದೇ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆ ರೀತಿಯ ಬಹಳ ಅಪವಾದಗಳಿಗೆ ಪ್ರತಿ ಸತಿ ಗುರಿ ಆಗ್ತಾ ಇತ್ತು ಸರ್ಕಾರ. ಆದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ, ಇಡೀ ರಾಜ್ಯದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ತಿಳಿಸುವಂಥ ವೇದಿಕೆ ಇದಾಗಬೇಕು ಅನ್ನುವಂಥ ಕನಸು ನಂದಾಗಿತ್ತು. ಪ್ರತಿ ಹಂತದಲ್ಲೂ ನಾವು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆದರೆ ಕಾರ್ಯಕ್ರಮಗಳು ಮಾಡಿದಾಗ ಅದರ ವಿಚಾರಗಳನ್ನು ತಿಳಿಸುವಂಥದ್ರಲ್ಲಿ ನಾವು ಸರಿಯಾಗಿ ಅದನ್ನು ಅರ್ಥ ಮಾಡಿಸೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಒಂದು KGF ಅಲ್ಲಿ ಎಷ್ಟೋ ವರ್ಷಗಳ ಕಾಲ, 60 ವರ್ಷಗಳಾಗಿತ್ತು ಬೆಮೆಲ್ಗೆ ಈ ಜಾಗ ಕೊಟ್ಟು. 60 ವರ್ಷಗಳ ಹಿಂದೆ ಬೆಮೆಲ್ನ ಸ್ಥಾಪನೆ ಮಾಡಲಿಕ್ಕೆ ನೆಹರು ಅವ್ರ ಕಾಲದಲ್ಲಿ, KC ರೆಡ್ಡಿ ಅವ್ರ ಕಾಲದಲ್ಲಿ ಇತಿಹಾಸ ಇದೆ. KC ರೆಡ್ಡಿ ಅವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾಗ ಈ ಜಾಗಕ್ಕೆ ಒಂದು ಇಂಡಸ್ಟ್ರಿನ ತಗೊಂಡು ಬರಬೇಕು ಅಂತಂದ್ಬಿಟ್ಟು ಪ್ರಯತ್ನ ಮಾಡ್ತಾರೆ. ಮೊದಲನೇ ಪ್ರಪ್ರಥಮ ಮುಖ್ಯಮಂತ್ರಿಗಳು. KGF ಕ್ಷೇತ್ರಕ್ಕೆ ಅಲ್ಲ, ಇಡೀ ಭಾರತ ದೇಶಕ್ಕೆ ಅವ್ರದ್ದೇ ಆದ ಕೊಡುಗೆ ಇದೆ. ಅವರನ್ನು ಕೂಡ ನಾನು ನೆನೆಸ್ಬೇಕು. 2000 ಎಕರೆ ಏನಾದರೂ ಫ್ರೀಯಾಗಿ ಸರ್ಕಾರದಿಂದ ಇವತ್ತು ಬೆಮಲ್ಗೆ ಏನಾದರೂ ಜಾಗ ಸಿಕ್ತು ಅಂದಿನ ದಿನಗಳಲ್ಲಿ ಅಂದರೆ ಅವತ್ತು KC ರೆಡ್ಡಿ ಅವರು, ನೆಹರು ಅವರು ಮತ್ತು ಅವತ್ತಿನ ಕ್ಯಾಬಿನೆಟ್ ಕಾರಣ ಆಗಿರುತ್ತೆ. ಅದು ಗವರ್ನರ್ ಹೆಸರಲ್ಲೇ ಇರುತ್ತೆ. ಅದಾದಮೇಲೆ ಬೆಮೆಲ್ ಅವರು ಸರಿಯಾಗಿ ಆ ಜಾಗನ ಸದುಪಯೋಗ ಮಾಡಿಕೊಳ್ಳದೆ ಇರೋವಂಥ ದಿನಗಳಲ್ಲಿ ನಾನು ಇಂಡಸ್ಟ್ರೀಸ್ನ ತರಕ್ಕೆ ಏನು ರಿಸೋರ್ಸಸ್ ಇದೆ ನಿಮ್ಮ KGF ಕ್ಷೇತ್ರದಲ್ಲಿ, ಬೆಂಗಳೂರಲ್ಲಿರೋ ಥರ ಏನು ರಿಸೋರ್ಸಸ್ ಇದೆ ಅಂತಂದಾಗ ಪ್ರತಿ ಹಂತದಲ್ಲೂ ನಾನು ಮತ್ತು ನಮ್ಮ ಬಂಗಾರಪೇಟೆ ಶಾಸಕರಿಗೆ ಒಂದು ನೋವಿದೆ. ನನ್ನ KGF ಕ್ಷೇತ್ರದಿಂದ ಮಾರಿಕುಪ್ಪಮ್ಮಿಂದ ಹಿಡಿದು ಬಂಗಾರಪೇಟೆವರೆಗೂ ಹತ್ತತ್ರ 50,000 ಜನ ಕಾರ್ಮಿಕರು, ವಿದ್ಯಾರ್ಥಿಗಳು, ಓದ್ಕೊಂಡಿರೋ ಅಂಥವ್ರು, ಲೆಕ್ಚರರ್ಸು, ಡಾಕ್ಟ್ರು, ನರ್ಸು, ಎಲ್ಲ ಥರ ಕೆಲಸ ಮಾಡುವಂಥ ಓದಿರೋವಂಥ ವಿದ್ಯಾವಂತರ ಆದಿಯಾಗಿ ಬೆಂಗಳೂರು, ವೈಟ್ಫೀಲ್ಡು, ಬೇರೆ ಬೇರೆ ಜಾಗಕ್ಕೆ ಹೋಗಿ ಕೆಲಸ ಮಾಡ್ತಾರೆ. 12 ಗಂಟೆಗಳ ಕಾಲ ಆಚೆ ಇರ್ತಾರೆ ನಮ್ಮ ಜನ. ಬೆಂಗಳೂರಲ್ಲಿ ಜೀವನ ಮಾಡೋದಕ್ಕೋಸ್ಕರ ಹೋಗ್ತಾರೆ. ಭವಿಷ್ಯವನ್ನು ಕೊಡೋದಕ್ಕೆ, ಮಕ್ಕಳಿಗೆ ಉತ್ತಮವಾಗಿರೋ ಭವಿಷ್ಯವನ್ನು ರೂಪಿಸ್ಬೇಕು ಅಂತ 25 ವರ್ಷಗಳಿಂದ, ಮೈನ್ಸ್ ಕ್ಲೋಸ್ ಆದಾಗಿಂದ ಇವತ್ತುವರೆಗೂ ಕೂಡ 25 ವರ್ಷ ಸತತವಾಗಿ ಉದ್ಯೋಗವನ್ನು ಅರಸಿ 25 ಕಾರ್ಯಕ್ರಮಕ್ಕೆ ತಡವಾಗಿ ಆದರೂ ಅವರ ಕಾಲದಲ್ಲಿ ಏನೇನು ಕನಸನ್ನು ಕಂಡಿದ್ರು KGF ಕ್ಷೇತ್ರ ಹಂತವಾಗಿ ರೈಲ್ವೆ ಪ್ರಾಜೆಕ್ಟ್ಸು, ರೋಡ್ ಪ್ರಾಜೆಕ್ಟ್ಸು, ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸು ಮತ್ತು ಬರುವಂಥ ದಿನಗಳಲ್ಲಿ ಕಾವೇರಿ ನೀರು ಕೂಡ KGF ಮತ್ತು ಬಂಗಾರಪೇಟೆ ಕೈಗಾರಿಕಾ ಕ್ಷೇತ್ರಕ್ಕೆ ಮುಟ್ಟುವಂಥ ಒಂದು ಉತ್ತಮವಾಗಿರುವಂಥ ಯೋಜನೆ ಉಪಮುಖ್ಯಮಂತ್ರಿಗಳು, ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು DK ಶಿವಕುಮಾರ್ ಅವರು ಕನಸನ್ನು ಕಂಡಿದ್ದಾರೆ. ಅಂಥ ಒಂದು ಉತ್ತಮವಾಗಿರುವಂಥ ಯೋಜನೆಗಳ ಕಾರ್ಯ ಸಂಕಲ್ಪವನ್ನು ಮಾಡಿದ್ದಾರೆ. KGF ಕ್ಷೇತ್ರಕ್ಕೆ ಬರುವಂಥ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೂ ಕೂಡ ಕುಡಿಯೋ ನೀರು, ಕಾವೇರಿ ನೀರನ್ನು ಹರಿಸುವಂಥ ಒಂದು ಯೋಜನೆ, ಉತ್ತಮವಾಗಿರುವಂಥ ಯೋಜನೆ. ನೀರನ್ನೇ ಕಾಣದೇ ಇರುವಂಥ ಪ್ರದೇಶ, ಮಳೆ ಮೇಲೆ
ಮಳೆ ಮೇಲೆ ನಮ್ಮ ರೈತರು ನಂಬಿ ಬದುಕ್ತಾ ಇರುವಂಥ ಪ್ರದೇಶ. ಬರುವಂಥ ದಿನಗಳಲ್ಲಿ KGF ಕ್ಷೇತ್ರನೂ ಕೂಡ ಒಂದು ಕಾವೇರಿ ನೀರನ್ನು ಹರಿಸುವ ಒಂದು ಸಂಕಲ್ಪ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಒಂದು ಆಲೋಚನೆ ಮಾಡಿದೆ, ದೂರದೃಷ್ಟಿ ಇದೆ ಅನ್ನುವಂಥದ್ದನ್ನು ನಾನು ಈ ವೇದಿಕೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಹಳ ದಿನಗಳ ಕನಸು ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಭಾಗಿಯಾಗಬೇಕು ಅಂತ ಹಿರಿಯರು ಇದೇ ಕ್ಷೇತ್ರದಲ್ಲಿ ಸತತವಾಗಿ 7 ಬಾರಿ ಲೋಕಸಭಾ ಸದಸ್ಯರಾಗಿ ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ಜನರ ಸಮಸ್ಯೆಗೆ ಗಟ್ಟಿಯಾಗಿ ಧ್ವನಿಯಾಗಿ ನಿಂತು ಈ ದಿನದಲ್ಲಿ KGF ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನನ್ನ ತಂದೆಯವರು ದೇವನಹಳ್ಳಿ ಕ್ಷೇತ್ರದ ಶಾಸಕರು, ಆಹಾರ ಇಲಾಖೆಯ ಆಹಾರ ಖಾತೆಯ ಮಂತ್ರಿಗಳು ಆಗಿರುವಂಥ ನನ್ನ ತಂದೆಯವರು ಈ ವೇದಿಕೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳು. ಈ ಕಾರ್ಯಕ್ರಮನ ವೇದಿಕೆಯಲ್ಲಿರೋ ಗಣ್ಯರಿಂದ ಯಶಸ್ವಿ ಆಗಲ್ಲ. ಖಂಡಿತವಾಗೂ ವೇದಿಕೆಯ ಮುಂಭಾಗದಲ್ಲಿ ಬಹಳ ಗೌರವದಿಂದ, ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಯಶಸ್ವಿ ಮಾಡಲಿಕ್ಕೆ ಬಂದಿದ್ದೀರಲ್ಲ. KGF ಕ್ಷೇತ್ರ, ಬಂಗಾರಪೇಟೆ ಕ್ಷೇತ್ರದಿಂದ ಬಂದಿರುವಂಥ ಮುಖಂಡರು, ಕಾರ್ಯಕರ್ತರು, ಅಭಿಮಾನದಿಂದ ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಹೇಳ್ತಾ ಜಾಸ್ತಿ ಸಮಯ ನಾನು ತಗೊಳ್ಳಲ್ಲ. ಹಿರಿಯರಾಗಿರುವಂಥವ್ರಿಗೆ ಮಾತಾಡಲಿಕ್ಕೆ ನಾನಿವತ್ತು ಅವಕಾಶ ಮಾಡಿಕೊಡ್ಬೇಕು. ಅವರು ಈ ಭಾಗದಲ್ಲಿ ಹಿಂದೆ ಉಸ್ತುವಾರಿ ಆಗಿದ್ದಾಗ ಭಾಳ ಜವಾಬ್ದಾರಿ ಹೊತ್ತು ಪಕ್ಷ ಗೆಲ್ಲಲಿಕ್ಕೆ ಮತ್ತು ಇಲ್ಲಿನ ಸಮಸ್ಯೆಗಳು KGF ಕ್ಷೇತ್ರ ಆದಿಯಾಗಿ ಕೋಲಾರ ಜಿಲ್ಲೆಯ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯನ್ನು ಜೊತೆಯಲ್ಲಿ ತಗೊಂಡೋಗುವಂಥ ಕೆಲಸ ಮಾಡ್ತಾಯಿದ್ರು. ಭಾಳ ಒಳ್ಳೆಯ ಮಾರ್ಗದರ್ಶಕರು ಇದ್ದಾರೆ. ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. 2 ವಿಚಾರಗಳನ್ನು ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯ ಮುಖಾಂತರ. ಇಲ್ಲಿ ಕಾರ್ಮಿಕರ ಜೊತೆ ಉದ್ಯೋಗವನ್ನು ಅರಸಿ ತುಂಬ ಜನ ಬೆಂಗಳೂರು ಬೇರೆ ಬೇರೆ ಕಡೆ ಹೋಗ್ತಾರೆ. ಬರುವಂಥ ದಿನಗಳಲ್ಲಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸ್ಲಿಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರದ ಹಂತದಲ್ಲಿ ಕೂಡ ತುಂಬ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ. ಅದಾದಮೇಲೆ ಇಲ್ಲಿ ನಮಗೆ KGF ಕ್ಷೇತ್ರದಲ್ಲಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ರಾಜಗೋಪುರವನ್ನು ಕಟ್ತಾ ಇದ್ದೀವಿ. 5 ಕೋಟಿ ಅನುದಾನದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನನ ಅದಕ್ಕೆ ಇಟ್ಟಿದ್ದೀವಿ, 4 ಕೋಟಿಯಷ್ಟು. ಈಗ ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟಾಗ 1 ಕೋಟಿ ಅನುದಾನವನ್ನು ಇಟ್ಟಿದ್ದೀವಿ. ಅದು ನಿಮ್ಮಿಂದ ನೆರವೇರಬೇಕಾಗಿದೆ. ಅದಾದಮೇಲೆ KGF ಕ್ಷೇತ್ರಕ್ಕೆ ಸೇರಿರುವಂಥ ಬಂಗಾರು ತಿರುಪತಿ ಕ್ಷೇತ್ರ ವಿಶೇಷವಾಗಿ ಅದು ಅಭಿವೃದ್ಧಿ ಆಗಬೇಕು. ಬೇತ್ಮಂಗ್ಲದಲ್ಲಿ ವಿಜೇಂದ್ರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ. ನಾವು ರಸ್ತೆಗಳನ್ನು ಕೊಟ್ಟರೆ ಒಳ್ಳೆ ಇಂಡಸ್ಟ್ರೀಸ್ ಬರುತ್ತೆ, ನೀರನ್ನು ಕೊಟ್ಟರೆ ಒಳ್ಳೆ ಇಂಡಸ್ಟ್ರೀಸ್ ಬರುತ್ತೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟರೆ ಒಳ್ಳೆ ಇಂಡಸ್ಟ್ರೀಸ್ ಬರುತ್ತೆ ಅಂತ ಒಂದು ಕನಸನ್ನು ಹೊತ್ಕೊಂಡಿದ್ದೀವಿ. ನಮ್ಮ ಸರ್ಕಾರ ಇರುವ ಹಂತದಲ್ಲಿ ಅದನ್ನು ಯಶಸ್ವಿ ಮಾಡಬೇಕು. ಒಂದು 10,000ದಿಂದ 20,000 ಜನಕ್ಕೆ ಉದ್ಯೋಗವನ್ನು ಕೊಡಿಸೋ ಅಂಥದ್ರಲ್ಲಿ ನಿಮ್ಮ ಮಾರ್ಗದರ್ಶನ ನಮ್ಮಿಬ್ಬರಿಗೂ ಅವಶ್ಯಕತೆ ಇದೆ. ನನಗೆ ಅಷ್ಟು ಅನುಭವ ಇಲ್ಲ, ಆದರೆ ನೀವು ಕೊಡೋ ಮಾರ್ಗದರ್ಶನದಿಂದ ಹೇಗಾದರೂ ನಾನು ಈ ಭಾಗದಲ್ಲಿ ಇಂಡಸ್ಟ್ರೀಸ್ನ ತರೋ ಅಂಥದ್ರಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋವಂಥದ್ದು ಒಂದು ಕನಸಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ಗೂ ಕೂಡ ನಾವು 300 ಎಕರೆ ಸರ್ಕಾರದ ಜಾಗವನ್ನು ಕೊಟ್ಟಿದ್ದೀವಿ. ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸಿಟಾ ಅನ್ನೋದು ನಿಮ್ಮ
ಕ್ಷೇತ್ರದ ಪಕ್ಕದಲ್ಲೇ ಅಭಿವೃದ್ಧಿ ಆಗಿದೆ. ಆ ಎಲ್ಸಿಟ ಇಂದ 2,000 ಕೋಟಿ ಸರ್ಕಾರಕ್ಕೆ ಆದಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಆ ವಿಚಾರದ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊತೀವೋ ಬರುವಂಥ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಇಂಟಿಗ್ರೇಟೆಡ್ ಟೌನ್ಶಿಪ್ಪು, ಇಂಡಸ್ಟ್ರಿಯಲ್ ಟೌನ್ಶಿಪ್ನ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಆಗತ್ತೆ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ. ನಾನು ಇದನ್ನು ಎಷ್ಟು ವೈಭವವಾಗಿ ಮಾಡೋದಕ್ಕಿಂತ ಎಷ್ಟು ಅರ್ಥಪೂರ್ಣವಾಗಿ ಗಣ್ಯರನ್ನು ಆಹ್ವಾನಿಸಿ ಇದಕ್ಕೆ ಒಂದು ಅರ್ಥ ಇರಬೇಕು. ಗತ ವೈಭವ ಮರುಕಳಿಸ್ಬೇಕಂದ್ರೆ ಏನೆಲ್ಲ ಪರಿಶ್ರಮ ಇರುತ್ತೆ, ಅದರಿಂದ ಒಂದೊಂದು ರೂಪಾಯಿ ಸರ್ಕಾರದಲ್ಲಿ ನಾವು ತರಬೇಕು ಅಂದರೆ ಹಿಂದೆ ಕಷ್ಟ ಆಗ್ತಾ ಇತ್ತು. ಹಿಂದೆ 5 ವರ್ಷ MLA ಆಗಿದ್ದಾಗ ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ ಅನ್ನೋ ನೋವು, ಅಳುಕು ನನ್ನಲ್ಲಿ ಉಳ್ಕೊಂಡಿತ್ತು. ಸರ್ಕಾರ ಬಂದಾದಮೇಲೆ ಹಂತ ಹಂತವಾಗಿ ನಾವು ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಅನ್ನೋವಂಥ ಒಂದು ತೃಪ್ತಿ ನನಗೆ ಇದೆ ಅಂತ ಹೇಳ್ತಾ, ಇವತ್ತು ಈ ವೇದಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟೊತ್ತು ಕೂಡ ರೂಪಕಲಾ ಅವರು ಬಹಳ ಸಂತೋಷದಿಂದ ತನ್ನ ಮನದಾಳದ ಮಾತುಗಳನ್ನು ಹಾಡಿದ್ದಾರೆ. ನಿಜ, ಇವತ್ತು ನಾನು ನನ್ನ 25 ವರ್ಷಗಳಲ್ಲಿ ಸುಮಾರು 35 ವರ್ಷಗಳಿಂದ 1991ರಿಂದ ಕೂಡ KH ಸರ್ ಒಟ್ಟಿಗೆ ಇದ್ದೇವೆ. ತದನಂತರ ಸುಮಾರು 25 ವರ್ಷಗಳಿಂದ ನಾವು ರಾಮಲಿಂಗಾರ್ ಸಾಹೇಬರನ್ನ ಬಹಳ ಹತ್ತಿರದಿಂದ ಬಲ್ಲೆ ನಾನು. ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ರಾಜಕಾರಣಿ ಗನ್ಮ್ಯಾನ್ ಇಲ್ಲದೆ PA ಇಲ್ಲದೆ ವ್ಯವಹಾರ ಮಾಡ್ತಾರೆ ಅಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ರಾಮಲಿಂಗಾರ್ ರೆಡ್ಡಿ. ನಿಮಗೆ ಗೊತ್ತಿಲ್ಲ, ಅವ್ರ ಗನ್ಮ್ಯಾನ್ ಇಲ್ಲ, ಅವ್ರಿಗೆ ಅವರೇ ಗನ್ಮ್ಯಾನ್. PA ಇಲ್ಲ. 24 ಗಂಟೆಗಳಲ್ಲಿ ಯಾವತ್ತಾದ್ರೂ ಫೋನ್ ಮಾಡಿ ಎತ್ಕೊಂಡು ಚಪ್ಪಪ್ಪ ನಾನು ಹೆಣ್ಸೊಮ್ಮೆ ಅಂತಾರೆ. ಅಲ್ಲಿಗೆ ನಾವು ಅಂದ್ಕೊಂಡಿರ್ತೀವಿ ರೋಪ್ ಹಾಕಬೇಕು, ದೇವಸ್ಥಾನ ದುಡ್ಡು ಕೊಡಲಿಲ್ಲ, ರಸ್ತೆ ಕೊಡಲಿಲ್ಲ ಅಂದ್ಕೊಂಡಿರ್ತೀವಿ. ಹಂಗಂದ ತಕ್ಷಣ ಅರ್ಧ ಟೂಸ್ ಹೋಗ್ತೀವಿ. ಯಾವುದೇ ಕೆಲಸಕ್ಕೆ ಹೋದಾಗ ಸಾಮಾನ್ಯವಾಗಿ ನಾನು ಕೂಡ ಅನೇಕ ಮಂತ್ರಿಗಳನ್ನು ಕಂಡಿದ್ದೇನೆ. ಆದರೆ ಅವರು ಫಸ್ಟ್ ನೆಗೆಟಿವ್ ಹೋದ ತಕ್ಷಣ ಅಲ್ಲಿಗೆ ನಮ್ಮ ಉತ್ಸಾಹ ನೀರಿನಲ್ಲಿ ಹೋಮ ಮಾಡಿದಾಗ ಆಗಿಬಿಡ್ತದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಆಗದೇ ಇದ್ರೂ ಕೂಡ ಯೋಚನೆ ಮಾಡಿ ಏನಾದರೂ ಮಾಡೋಣ ಅಂತೇಳಿ ಆ ಕೆಲಸ ಮಾಡಲಿಕ್ಕೆ ಏನು ಮಾಡಬೇಕು ಆ ಮಾರ್ಗವನ್ನು ಹುಡುಕ್ತಾರೆ. ಇವತ್ತು ಸಾರಿಗೆ ಕಚೇರಿ ಸುಮಾರು 1911ರಲ್ಲಿ ಇವತ್ತು ಆಗ್ಲೂ ಇಂಡಿಯನ್ ಕಾಲದಲ್ಲಿ ನಿರ್ಮಾಣ ಮಾಡಿದ ಹಳೆಯ ಕಚೇರಿ ಇತ್ತು. ರೂಪಮ್ಮ ಅವರು ಈ ತ್ರಿವಿಕ್ರಮನಂತೆ ಎಡೆಬಿಡದೆ ಓಡಾಡಿ ನನಗೂ ಹೇಳಿ, ಅಣ್ಣ ನಾವಿಬ್ಬರು ಕಾನ್ಸ್ಟಿಟ್ಯೂನ್ಸಿ ಮಧ್ಯದಲ್ಲಿ ಬಾರ್ಡ್ರಲ್ಲಿ ನಾವಿಬ್ಬರು ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಒಳ್ಳೇದಾಗಬೇಕು, ಆ ಜನರಿಗೆ ಅನುಕೂಲ ಆಗಬೇಕು ಅಂತ ಒಂದು ಸಾರಿಗೆ ಇಲಾಖೆಯ ಸೌಧವನ್ನು ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನ ಪಟ್ಟು ಇವತ್ತು ಈ ಕೆಲಸವನ್ನು ಸಾರಿಗೆ ಮಾಡಿದ್ದಾರೆ. ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವುದೇ ಮನುಷ್ಯನಿಗೆ ಛಲ ಆಟ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು ಅಂದ್ಕೊಳ್ತೇನೆ, ಬಹಳಷ್ಟು ವರ್ಷಗಳ ನಂತರ KGF ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2ನೇ ಬಾರಿಗೆ ಸತತವಾಗಿ ಗೆದ್ದು ಜನರ ಸಮಸ್ಯೆಗಳಿಗೆ, ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಏಕೈಕ ಶಾಸಕರು ಶ್ರೀಮತಿ ರೂಪಕಲಾ ಶಶಿಧರ್ ಅವರು. ಇವರನ್ನು ಬಿಡಲಿಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಎಡಬಿಡದೆ ಹೋಗಿ ಇವತ್ತು 5 ಕೋಟಿ ಪ್ಲಸ್ 5 ಕೋಟಿ 10 ಕೋಟಿ ರೂಪಾಯಿಗಳಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲಿ ಇರದಂತಹ ಸಾರಿಗೆ ಸೌಧವನ್ನು ನಿರ್ಮಾಣ ಮಾಡಿದ್ದೇವೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಸಾರಿಗೆ ಮಂತ್ರಿ ಆಗಿರ್ತಕ್ಕಂಥ ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅಣ್ಣವರಿಗೆ, ನಮ್ಮ ಗುರುಗಳಾಗಿರ್ತಕ್ಕಂಥ KH ಮುನಿಯಪ್ಪನವರಿಗೆ ಸಲ್ತದೆ. ಯಾಕೆಂದರೆ
ಅಭಿವೃದ್ಧಿಯನ್ನು ನಾವು ಹಂತ ಹಂತವಾಗಿ ಮಾಡಬೇಕಾಗ್ತದೆ. ಭಾಳ ವಿರೋಧ ಪಕ್ಷದವ್ರಿಗೆ ಬೇರೆ ಕೆಲಸ ಇಲ್ಲ, ಎಲ್ಲ ಗ್ಯಾರಂಟಿಗೆ ಹಣ ಕೊಟ್ಬಿಟ್ರು, ಎಲ್ಲೂ ಹಣ ಇಲ್ಲ. ನಿಮ್ಮನ್ನು ಒಂದು ಮಾತು ಕೇಳ್ತೇನೆ, ನೀವು ಇವತ್ತು KGF ಬಂಗಾರಪೇಟೆ ಹಿತದ ಜನ ಇದ್ದೀರಿ, ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ವಾ? ರಸ್ತೆಗಳಾಗ್ತಾ ಇಲ್ವಾ? ಜೊತೆಗೆ ಇವರು ಹೇಳ್ತಾ ಇದ್ರು 5 ಗ್ಯಾರಂಟಿ ಕೊಡೋದ್ರಿಂದ ಆ ಮನೆ ಯಜಮಾನಿ ನನ್ನ ತಾಯಿ ಖುಷಿ ಖುಷಿ ಇದ್ದಾಳೆ. ಮೊದಲು 100 ರೂಪಾಯಿ ತೇವೆಯಿಂದ ಪುಳ್ಳಿಗಿಡೆ 50 ರೂಪಾಯಿ ಕೊಡಪಾನ ಅವ ಚೊಲ್ವಾ போமா போமான்னு சொல்லிட்டு இல்லையா? இன்னைக்கு நீங்களே கொடுக்கலாம். உங்க பையன் வந்து உங்ககிட்ட கிஞ்சிக்கணும், அம்மா 100 ரூபாய் கொடு, அம்மா 100 ரூபாய் கொடு. அப்படி யார் பண்ணுது? த ஒன்லி ஒன் ಸಿದ್ದರಾಮಯ್ಯ. இல்லையா? ಇವತ್ತು ಸಿದ್ದರಾಮಣ್ಣವರು ಬಡವರ ಪಾಲಿನ ದೇವರು ಅಂತ ನಾವು ಹೇಳ್ತೀವಿ. ಹಿಂದುಳಿದ ವರ್ಗಗಳಲ್ಲಿ ದೇವರಾಜ ಅರಸು ನಂತರ ಏನಾದರೂ ಕೂಡ ಬಡವರ ಪಾಲಿಗೆ, ರೈತರ ಪಾಲಿಗೆ, ಹೆಣ್ಣು ಮಕ್ಕಳ ಪಾಲಿಗೆ ಆರಾಧ್ಯ ದೇವ ಯಾರಾದರೂ ಇದ್ರೆ ಅದು ಸಿದ್ದರಾಮಣ್ಣ, ಕಾಂಗ್ರೆಸ್ ಸರ್ಕಾರ. ಬಂಧುಗಳೇ, ಇವತ್ತು ಅದರೊಟ್ಟಿಗೆ ಇವತ್ತು ಯಾವೊಬ್ಬ ಬಡವನು ಕೂಡ ಹಸುವಿನಿಂದಿರಬಾರ್ದು ಅಂತ ಹೇಳಿ ಈ ರಾಜ್ಯದ ಆಹಾರ ಮಂತ್ರಿಗಳಾಗಿರ್ತಕ್ಕಂಥ KGF ನಮ್ಮ KH ಮುನಿಯಪ್ಪ ಸಾಹೇಬರ ಒಡಗೂಡಿ ಸಮಾಲೋಚನೆಯನ್ನು ಮಾಡಿ ಕೇಂದ್ರ ಸರ್ಕಾರ ಹಣ ಕೊಟ್ಟರು ಅಕ್ಕಿ ಕೊಡಲಿಲ್ಲ. ನಾವು ಸುಮಾರು 1 ವರ್ಷಗಳ ಕಾಲ ಅಕ್ಕಿ ಬದಲಿಗೆ ಹಣವನ್ನು ಹೆಣ್ಣುಮಕ್ಕಳ ಅಕೌಂಟ್ಗೆ ಹಾಕ್ತಾ ಇದ್ವಿ. ಇದು ಯಾಕೋ KH ಮುನಿಯಪ್ಪ ಸಾಹೇಬರಿಗೆ, ಸಿದ್ದರಾಮಣ್ಣನಿಗೆ ತೃಪ್ತಿ ಆಗಲಿಲ್ಲ. ಅವರು ತೀರ್ಮಾನ ಮಾಡಿದ್ರು, ಎಷ್ಟೇ ಕಷ್ಟ ಆಗಲಿ ನಾನು ಈ ಬಡವರಿಗೆ ಅಕ್ಕಿ ಕೊಡಬೇಕು. ಒಂದು ಮನೆಯಲ್ಲಿ 10 ಜನ ಇದ್ರೆ 1 ಕ್ವಿಂಟಾಲ್ ಅಕ್ಕಿ எங்கண்ணா பார்த்துருப்பீங்களா? எப்பாவது பார்த்துருக்கீங்களா? எங்கேயுமே இல்லை. ಎವಡ ಸೂಚಿಸಿನಾರಾ? ಯಾವ ಮುಖ್ಯಮಂತ್ರಿ ಕೂಡ ಈ ಕೆಲಸವನ್ನು ಮಾಡಿರಲಿಲ್ಲ. ಇವತ್ತು ನ್ಯಾಯಬೆಲೆ ಅಂಗಡಿಗಳ ಮುಂದೆ, ಸೊಸೈಟಿಗಳ ಮುಂದೆ ಒಂದು ತಿಂಗಳಿಗೊಮ್ಮೆ ಬಂದು ಆಟೋಗಳಲ್ಲಿ ಅಕ್ಕಿನ ಹಾಕ್ಕೊಂಡು ಹೋಗ್ತಾರೆ. ಯಾಕೆ ಹೇಳಿ? ಮೊದಲು 1 ಕ್ವಿಂಟಾಲ್ ಹೊರೆಯುವಂಥ ಶಕ್ತಿ ಇತ್ತು, ಆಮೇಲೆ 50 kg ಆಯಿತು, ಆಮೇಲೆ 25 kg ಆಯಿತು, 10 ಕಿಲೋ ತೂಕ ಮುಡಿயாது. ಅದಕ್ಕೆ ಇವತ್ತು ಆಟೋಗಳಕ್ಕೆ ತಗೊಂಡು ಹೋಗಿ ಮನೆ ಮಂದಿ ಎಲ್ಲ ಕೂಡ ಇವತ್ತು ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದಾರೆ. ಇನ್ನು ಹೆಣ್ಮಕ್ಳು ನೋಡಿ, ಇವತ್ತು ಜಾಸ್ತಿ ಹೆಣ್ಮಕ್ಳೇ ಬಂದಿದ್ದಾರೆ. ಯಾಕೆ ಹೇಳಿ? ಬಸ್ ಫ್ರೀ. ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ 2 ಥರ ಖುಷಿ. ಏನಪ್ಪ ಅಂದರೆ, ನಾನಿವತ್ತು ನನ್ನ ಅಧಿಕಾರಾವಧಿಯಲ್ಲಿ ಕೋಟ್ಯಾಂತರ ಹೆಣ್ಣುಮಕ್ಕಳನ್ನು ದೇವರ ದರ್ಶನ ಮಾಡಿಸ್ತೀನಿ ಅಂತ ಒಂದು ಖುಷಿ. ಆದರೆ ಯಾರ್ಯಾರು ಫ್ರೀಯಾಗಿ ಹೋಗ್ತಾರೋ, ಅಕ್ಕ, ತಂಗಿ, ತಾಯಿ ಎಲ್ಲರಿಗೂ ಫ್ರೀ, ಜೊತೆಗೆ ನಮ್ಮ KSRTC ಮೇಡಮ್ಗೂ ಫ್ರೀ ಅಲ್ವಾ? ಈ ಥರ ಎಲ್ಲಾದರೂ ಇತ್ತಾ? ನಮ್ಮ ರಾಮಲಿಂಗಣ್ಣನಿಗೆ 2 ಥರ ಖುಷಿ. ಯಾವ್ದು ಗೊತ್ತಾಗ್ರಿ? ಒಂದು ಹೆಣ್ಮಕ್ಳು ಪ್ರಯಾಣ ಮಾಡ್ತಾರೆ, 2ನೇದು ಸಿದ್ದರಾಮಣ್ಣ ಇಲಾಖೆಗೆ ನಿಮ್ಮ ದುಡ್ಡೆಲ್ಲ ಅವ್ರು ಕೊಟ್ಬಿಡ್ತೀವಿ. ಏನು ಮಾಡ್ತೀವಿ ಹೇಳಿ? ಏನು ನೀವು ಟಿಕೆಟ್ ಓಡಾಡ್ತೀವೋ ಆ ದುಡ್ಡನ್ನು ಸಿದ್ದರಾಮಣ್ಣವರು ರಾಮಲಿಂಗಾರೆಡ್ಡಿ ಸಾಹೇಬರವರ ಸಾರಿಗೆ ಇಲಾಖೆಗೆ ತುಂಬುತ್ತೇವೆ. ಹಾಗಾಗಿ ಇವತ್ತು ಆ ಇಲಾಖೆ ಕೂಡ ಇವತ್ತು ಎಷ್ಟೋ ಜನ ಕಾರ್ಮಿಕರು ಸಂತೋಷವಾಗಿ ತಿಂಗಳು ಸಂಬಳ ತಗೊಳ್ತಾ ಇದ್ದಾರೆ. ಇನ್ನು ಮನೆಗಳಲ್ಲಿ ನಾವು ಸಾಮಾನ್ಯವಾಗಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಪ್ರತಿ ತಿಂಗಳು ನಮ್ಮ ಮೀಟರ್ ಕಟ್ ಮಾಡ್ತಾ ಇದ್ರು. ಇವತ್ತು
ನಮಗೆ 200 ಯೂನಿಟ್ ತನಕ ಕರೆಂಟನ್ನು ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ. ಇದ್ದ ಯಾವತ್ತಾದರೂ ಕೂಡ ಈ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ, ಯಾವುದೇ ಸರ್ಕಾರ ಇದರ ಫ್ರೀ ಯೋಜನೆಗಳನ್ನು ಕೊಟ್ಟಿದೆಯಾ? ಕೊಟ್ಟಿಲ್ಲ. ಇಷ್ಟೆಲ್ಲದ ಮಧ್ಯೆ ಕೂಡ 57,000 ಕೋಟಿಗಳನ್ನು ಒಂದು ವರ್ಷಕ್ಕೆ ಫ್ರೀಯಾಗಿ ಕೊಟ್ಟರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು 1,27,000 ಕೋಟಿಯನ್ನು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಟ್ಟಿದ್ದಾರೆ. ಸುಮ್ಮನೆ ಆಪೋಸಿಟ್ ಪಾರ್ಟಿಯವರು ಏನು ಡೆವಲಪ್ಮೆಂಟ್ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಜೊತೆಗೆ ಇವತ್ತು ರೂಪಕಲಾ ಮೇಡಮ್ ಮಾತಾಡ್ತಾ ಹೇಳಿದರು, ಇಷ್ಟಿಗೆ ನಮ್ಮ ಕನಸು ಪೂರ್ತಿ ಆಗೋದಿಲ್ಲ. ಇಬ್ಬರು ಶಪಥ ಮಾಡಿದ್ದೇವೆ. ಏನು ಸರ್ಕಾರ ಇವತ್ತು ಈ ಬೆಮ್ಮೆಲ್ಕೋಟರ ಹಿಂದ್ಗಡೆ ಸರ್ವೆ ನಂಬರ್ 1ರಲ್ಲಿ ಇವತ್ತೇನು 299 ಎಕರೆ ಸರ್ವೆ ನಂಬರ್ 2ರಲ್ಲಿ ಮಂಜೂರು ಮಾಡಿದೆ. ಅಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೇ ಮಾಡ್ತೇವೆ. ಯಾರೋ ಮಾತಾಡ್ತಾರೆ 70 ಕಾವನ್ನು 70 ಕಾವಲ್ಲ ಇಡ್ರೆ ಅಯ್ಯಲದು ಅಂತ. ಯಾಕಂದರೆ ಅವನ ನ್ಯಾಲೆಡ್ಜ್ ಅಷ್ಟೇ. ಇದ್ರ ಹಿಂದೆ ಅವರು ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀವಿ, ಎಷ್ಟು ಬಾರಿ ಸಭೆಗಳನ್ನು ಮಾಡಿದ್ದೀವಿ, ಎಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರನ್ನು ಮನವೊಲಿಸಿದ್ದೀವಿ, ಅವ್ರನ್ನ ಕರ್ಕೊಂಬಂದು ಸ್ಥಳ ತನಿಖೆ ಮಾಡಿಸಿದ್ದೀವಿ. ಇವತ್ತು ಕಡೆಯದಾಗಿ ನನ್ನ KUDSC ನಿಗಮಕ್ಕೇನೆ ಇದರ ಅಭಿವೃದ್ಧಿ ಮಾಡ್ತಕ್ಕ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಟ್ಟಿದೆ. ಕಳೆದ ಹೇಳ್ತೀನಿ ಇವತ್ತು ನಿಮಗೆ, ಇಲ್ಲಿ 700 ಎಕರೆ ಇಂಡಸ್ಟ್ರಿ ಏರಿಯಾ ಆಗ್ಬೋದು, 300 ಎಕರೆ ಟೌನ್ಶಿಪ್, ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಿ ನಾವು ಈ ಭಾಗದ ಜನರ ಋಣವನ್ನು ಖಂಡಿತ ತೀರಿಸ್ತೇವೆ. ಇವತ್ತು ಅನೇಕರು ಹೇಳ್ತಾರೆ DCC ವಿಚಾರ ಬಂದಾಗ ಪಾಪ ಅನೇಕ ಬೃಹಸ್ಪತಿಗಳು ಮಾತಾಡ್ತಾರೆ, DCC ಬ್ಯಾಂಕಿಂದ ದಿವಾಳಿ ಆಗ್ಬಿಟ್ಟಿದೆ, ಯಾರೋ ತಿನ್ಬಿಟ್ಟಿದ್ದಾರೆ ಅಂತ. ನಾನು ಆ ವಿಷಯ ಮಾತಾಡೋದಿಲ್ಲ. ಯಾರೆಲ್ಲ ಮಾತಾಡ್ತಾರೆ ಅವರು ನೀವು ಯಾರು ಕೃಪಾ ಕಡ ಗೆದ್ದಿರೋದನ್ನು ತಮ್ಮ ಹೃದಯ ಮೇಲೆ ಕೈ ಇಟ್ಕೊಂಡು ಒಬ್ಬರ ಇದ್ದಾಗ ಯೋಚನೆ ಮಾಡಿಕೊಳ್ಳಿ. ಇಷ್ಟೇ ಅಲ್ಲ, ಇವತ್ತು ನಮ್ಮ ಸರ್ಕಾರದಲ್ಲಿ ದಿಗ್ಗಜರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು, ರಾಮಲಿಂಗ ಹೆಡೆಯವರು, ಇವತ್ತು ಇಬ್ಬರು ಕೂಡ ಹಿರಿಯರಾಗಿದ್ದುಕೊಂಡು ನಮ್ಮಂಥವ್ರಿಗೆ ಎಲ್ಲರೂ ಕೂಡ ಮಾರ್ಗದರ್ಶಿಗಳಾಗಿದ್ದಾರೆ. ನಮಗಿಷ್ಟೇ ಹೇಳ್ತೀನಿ, ಇವತ್ತು ನನ್ನ ಭಾಗದಲ್ಲೂ ಕೂಡ ನಾನಿವತ್ತು ಒಂದು ಡಿಪೋ ಮಾಡಬೇಕು ಅಂತ ಹೊರಟಿದ್ದೇನೆ. ಆ ಡಿಪೋ ಮಾಡಬೇಕು ಅಂತ ಮೊನ್ನೆನೂ ಕೇಳಿದ್ದೆ, ಇವತ್ತು ಕೇಳಿದಾಗ ಅವರು ಮುಗುಳು ನಗಿದ್ರೆ ಕೆಲಸ ಆಯಿತು ಅಂತ. ನೌకపోతే పని లేదు. ನಮ್ಮ ರಾಮಗಡ್ಡವರು ಸ್ವಲ್ಪ ಸ್ಪೈಲ್ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಓ ಪನೇ ಪಯ ಅಂತ ಅಲ್ವಾ. ಆದರೆ ಅವರಿಗೆ ಬದ್ಧತೆ ಇದೆ, ಜವಾಬ್ದಾರಿ ಇದೆ. ಈ ಸರ್ಕಾರದಲ್ಲಿ ಒಬ್ಬ ಉತ್ತಮ ಮಂತ್ರಿಗಳಾಗಿ ಈ ಜನರ ಆಶೋತ್ತರಗಳಿಗೆ, ಜನರ ಭಾವನೆಗಳಿಗೆ, ಈ ಒಬ್ಬ ಮುಜರಾಯಿ ಸಚಿವರಾಗಿ ಅನೇಕ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ದರ್ಶನವನ್ನು ಮಾಡಿಸಿ ಆಶೀರ್ವಾದ ಮಾಡತಕ್ಕಂಥ ಇಚ್ಛಾಶಕ್ತಿ ಉಳ್ಳವರಾಗಿದ್ದಾರೆ. ನನ್ನ ಭಾಗದಲ್ಲೂ ಕೂಡ ಕೋದಂಡರಾಮಸ್ವಾಮಿ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ 15 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಕೊಟ್ರು. ನಾನು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಷ್ಟಕ್ಕೆ ಮುಗಿದೋಗಿಲ್ಲ, ನನ್ನ ಪಟ್ಟಿಗಿದೆ, ಇಲ್ಲಿ ಬೇಡ, ಹೋಗಿ ಮಾಡಿಸ್ಕೊಬರ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇಂಥ ಸರ್ಕಾರ ನೀವು ಮುಂದೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇನೇ ಮಾತಾಡಲಿ, ವೇದಿಕೆ ಬರ್ತಕ್ಕಂಥ ಇಬ್ಬರು ಸಚಿವರು ದಿಗ್ಗಜರು ಇವತ್ತು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನಿವತ್ತು ರಾಮನಗಂಡಿ ಸಾಹೇಬರನ್ನು ಮನವಿ ಮಾಡ್ತೇನೆ, ದಯಮಾಡಿ ನೀವು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರಬೇಕು ಅಂತೇಳಿ
ನಿಮ್ಮೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಯಾಕಂದರೆ ಒಬ್ಬ ಹಿರಿಯರಿದ್ದರೆ ಆ ಬಿಂಕನೇ ಬೇರೆ. ಕದೆಂಪ ಇಂಡ್ಲಿ ಯಜಮಾಂಡು ಗಟ್ಟಿಗೆ ಉಂಟೆ ಭಯಮುಂಟುತ್ತೆ, ಅನುಭವಸ್ಥರು ಬೇಕಲ್ವಾ? ಅದರೊಟ್ಟಿಗೆ ಇವತ್ತು ನಾನು KH ಮುನಿಯಪ್ಪ ಸಾಹೇಬರನ್ನು ಮನವಿ ಮಾಡ್ತೇನೆ. ನೀವು ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಆದರೆ ನಿಮಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಕೋಲಾರ ಕ್ಷೇತ್ರವನ್ನು ಕೂಡ ಮರೆಯಬಾರ್ದು. ಅಲ್ಲಿ ತಾವು ತಮ್ಮ ಅಪಾರ ಬಳಗ ಅಭಿಮಾನಿಗಳು ನಿಮ್ಮ ಕಾಲಾವಧಿಯಲ್ಲಿ 27 ವರ್ಷಗಳ ಕಾಲ ನಿಮ್ಮಿಂದ ಸಹಾಯ ಪಡೆದಕ್ಕಂಥ ಲಕ್ಷಾಂತರ ಮಂದಿ ಇದ್ದಾರೆ. ಆಗ್ಬೋದು, ಕೆಲವು ಸಮಯದಲ್ಲಿ ಮನಸ್ತಾಪಗಳಾಗಿರ್ಬೋದು. ನನಗೂ ಕೂಡ ರಾಮಾಂಜನೇಯ ಯುದ್ಧ ಆಗಿತ್ತು. ಯಾರಿಗೆ? ರಾಮನಿಗೂ ಆಂಜನೇಯ ಯುದ್ಧ ಆಗಿತ್ತು ಒಂದು ಸಮಯದಲ್ಲಿ. ಯಾಕಂದರೆ ಆಂಜನೇಯ ರಾವಣ ಯಾಕೆ ಯುದ್ಧ ಮಾಡ್ತಾನೆ ಹೇಳಿ? ಯಾರಿಗೋ ಒಬ್ಬರಿಗೆ ಮಾತು ಕೊಟ್ಟು ಅವನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಕ್ಕೋಸ್ಕರ ಆಂಜನೇಯ ರಾಮನ ಮೇಲೆ ತನ್ನ ಗುರುವಾಗಿರ್ತಕ್ಕಂಥ ಆರಾಧ್ಯ ದೈವ ರಾಮನ ಮೇಲೆ ಯುದ್ಧ ಮಾಡಿ ತಯಾರಾಗ್ತಾನೆ ಆಂಜನೇಯ. ಅದು ಪರಿಸ್ಥಿತಿ, ಸಂದರ್ಭ ಆ ರೀತಿ ಆಗಿರ್ಬೋದು. ಆದರೆ ಇವತ್ತು ನಮಗೆ ನಿಜವಾಗ್ಲೂ ಕೂಡ ರಾಮನಾಗಿ ಈ ಜಿಲ್ಲೆಯಲ್ಲಿ KH ಮುನಿಯಪ್ಪ ಜಿಲ್ಲೆಯಲ್ಲಿ ನಾವೆಲ್ಲ ಸಾವಿರಾರು ಜನ ವಾನರಾಗಿ ನಿಮ್ಮ ಬೆಂಬಲ ನಿಲ್ತೇವೆ. ನೀವು ಹಿಂದೆ ಹೋಗ್ಕೊಡ್ತು ಬರಲಿ, 1000 ಜನ ಬರಲಿ. ನೋಡಿ, ದುರ್ಯೋಧನರು 100 ಜನ ಇರ್ಬೋದು, ಪಾಂಡವರು 5 ಜನ ಇದ್ದರೂ ಕೂಡ ಅಂತಿಮ ವಿಜಯ ಯಾರಿಗೆ? ಪಾಂಡವರಿಗೆ. ಎಲ್ಲ ಸೇರಿ ಗುಂಪು ಮಾಡಿಕೊಂಡು ಗಟ್ಬಂಧನ ಮಾಡ್ತೀನಿ ಅಂತ ಹೇಳಿದ್ರೆ ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರ ವಿಶ್ವಾಸ, ಜನರ ನಂಬಿಕೆ ಇರೋ ತನಕ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. KH ಮುನಿಯಪ್ಪ ಸಾಹೇಬರು ಮನವಿ ಮಾಡ್ತೇನೆ, ಸಕ್ರಿಯವಾಗಿ ನೀವು ಕೋಲಾರ ಜಿಲ್ಲೆ ರಾಜಕಾರಣದಲ್ಲೂ ಕೂಡ ಆಕ್ಟಿವ್ ಆಗಬೇಕು. ನಿಮ್ಮ ಮಾರ್ಗದರ್ಶನ ಅನೇಕ ಜನಕ್ಕೆ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ, ಸಮಯ ಆಗಿದೆ, ನೋಡ್ತಾ ಇದ್ದಾರೆ ಮುಗಿಯಪ್ಪ ಜಲ್ದಿ ಅಂತ. ಕದಮನ ಮುಗಿಸ್ತಾ ನೋಡಿ, ಅದಕ್ಕೂ ಸ್ಮೈಲು. ಎಲ್ಲರೂ ಕಂಡಿದ್ದೀರಪ್ಪ, ದಾರಿ ಕಡ್ಡಾಗಿ ಕೋಪನೇ ನೋಡಿಲ್ಲ. ಆ ಮನೆ ಹತ್ರ ಬರ್ತಾರೆ, ಯಾರು ಬಂದರು ಆಯ್ಪಪ್ಪ ಚಸ್ತಪ್ಪಪ್ಪ. ಈ ಸಜ್ಜನ ರಾಜಕಾರಣಿ, ನಿಮ್ಮ ಸಹಾಯ ಬೇಕು, ನಮಗೆ ನಿಮ್ಮ ಸಹಕಾರ ಬೇಕು. ನಾನು ರೂಪಮ್ಮ ಅವರು ನಿಮಗೆ ಮಕ್ಕಳಿದ್ದ ಹಾಗೆ, ನೀವಿಬ್ಬರಿಗೂ ನಾವು ಮಕ್ಕಳಿದ್ದ ಹಾಗೆ. ನಾವು ತಪ್ಪುಗಳು ಮಾಡಿದ್ರೆ ನೀವು ಹೊಟ್ಟೆಯಲ್ಲಿ ಹಾಕೋಬೇಕು, ನಮ್ಮ ಮೇಲೆ ಪ್ರೀತಿ ಕನಿಕರ ತೋರಿಸ್ಬೇಕು, ನಮ್ಮನ್ನು ಕೈ ಹಿಡಿದು ಬೆಳೆಸಬೇಕು. ನಮಗೆ ನಿಮ್ಮ ನೆರಳೇ ಆಶ್ರಯ. ಆದ್ದರಿಂದ ಇವತ್ತು ಉತ್ತಮವಾದ ಕೆಲಸವನ್ನು ಸಾರಿಗೆ ಇಲಾಖೆ ಮಾಡಿದೆ. ಖಂಡಿತ ಕೂಡ ನಿಮ್ಮ ಹಿಂದು ಸಹಾಯಕ್ಕೆ ನಾವೆಲ್ಲ ಕೂಡ ಕೋಲಾರ ಬಂಗಾರಪೇಟೆ ಜನತೆ ಸದಾಕಾಲ ಚಿರುಣಿಯಾಗಿರ್ತೇವೆ. ನಿಮಗೆ ಸದಾಕಾಲ ನಿಮ್ಮ ಹಿಂದೆ ನಿಲ್ತೇವೆ, ನಿಮ್ಮ ಪರವಾಗಿ ನಾವಿರ್ತೇವೆ ಅನ್ನೋ ಮಾತನ್ನು ಹೇಳಿ, ನಮ್ಮ ತಾಲೂಕಿಗೆ ಬಂಗಾರಪೇಟೆ KGFಗೆ ಈ ಉಡುಗೊರೆ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಗಳನ್ನು ತಿಳಿಸಿ ಮಾಡೋದರಲ್ಲಿ ಹೆಸರಾದಂಥವರು ರಾಮಲಿಂಗರು. ಏನಾದರೂ ಹೇಳಿದರೆ ಗ್ಯಾರಂಟಿ ಕೆಲಸ ಮಾಡ್ತಾರೆ. ಈ 3 ತಾಲೂಕಿಗೆ ವಿಶೇಷವಾದಂಥ ಒಂದು ಪ್ರಾದೇಶಿಕ ಸಾರಿಗೆ ಒಂದು ಕಚೇರಿಯನ್ನು ಇವತ್ತು ಮಂಜೂರು ಮಾಡಿ ಅದರ ಕಟ್ಟಡವನ್ನು ಉದ್ಘಾಟನೆಗೆ ಬಂದಿದ್ದಾರೆ. ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾನು ಪ್ರಾರಂಭ ಮಾಡಿದ್ದೆ. ಅದು ಕೇಂದ್ರ ಸರ್ಕಾರವೇ ಹೆಚ್ಚಾಗಿದೆ, ಯಾಕಂದರೆ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಕಾರ್ಯಕ್ರಮಗಳನ್ನು ಮಾಡಿದೆ. ಬಿಟ್ಟು ಹೋದಂಥ ತಾಲೂಕು ಆಫೀಸನ್ನು ಮಂಜೂರು ಮಾಡಿಸಿದ್ವಿ.
ಮತ್ತು ಇಲ್ಲಿನ ಶಾಸಕರು ರೂಪಮ್ಮನವರು ಅದಲ್ಲದೆ ಸುಮಾರು 25-30 ತಾಲೂಕು ಮಟ್ಟದ ಎಲ್ಲ ಕಚೇರಿಗಳನ್ನು ಇಲ್ಲಿ ಪ್ರಾರಂಭ ಮಾಡಿದರೆ, ವಿಶೇಷವಾಗಿ ತಾಲೂಕಾ ಕಚೇರಿ ಮತ್ತು ಕಾರ್ಯನಿರ್ವಾಹಕರ ಕಚೇರಿ ಬಹಳ ಮುಖ್ಯವಾದಂಥವು, ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಅಭಿವೃದ್ಧಿಯಲ್ಲಿ ನನಗಿಂತ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಶುಭವನ್ನು ಕೋರೋಣ ಈ ಸಂದರ್ಭದಲ್ಲಿ. ನಾನು ಸುಮ್ಮನೆ ಪಾಯ ಹಾಕಿದ್ದೆ, ಆ ಕೆಲಸವನ್ನು ಪೂರ್ತಿ ಮಾಡಿದೆ. ಕೇಂದ್ರ ಸರ್ಕಾರದಲ್ಲಿ ಭಾಳಷ್ಟು ವರ್ಷಗಳ ನಮ್ಮ ಸ್ವರ್ಗದಂಥ ಶ್ರೀಧರ್ ರಾಜವರು ಮತ್ತು ರಾಜಗೋಪಾಲ್ ಅವರು, ಶ್ರೀಧರ್, ಆಗ ನಾನು ಪಾರ್ಲಿಮೆಂಟ್ಗೆ ಬಂದಾಗ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಶ್ರೀಧರ್ ರಾಜ್ ಈ ರೈಲ್ವೆ ನಗಲನ್ನು ವಿಶ್ವನಾಥಂ ಕನೆಕ್ಷನ್ ಕೊಡಿ ಅಂತ ಸತತವಾಗಿ ಅವರು ಬದುಕಿರೋರು ಕೂಡ ಹೋರಾಟ ಮಾಡಿದ್ರು. ಜೊತೆಯಲ್ಲಿ ಮೊದಲೇ ಮತ್ತು ಕೂಡ ಆ ದಿನದಿಂದ ಅವರ ಜೊತೆಯಲ್ಲಿ ಇನ್ನೂ ಕೆಲವರೆಲ್ಲ ಮೋಹನ್ ರಾಜ್ ಅಂತ ಬ್ಲಾಕ್ ಪ್ರೆಸಿಡೆಂಟ್ ಇದ್ದರು ಮೊದಲು. ಇವರೆಲ್ಲ ಕೂಡ ಮಾಣಿಕ್ಯಂ ಇಲ್ಲೇ ಇದ್ದಾರೆ. ಶ್ರೀಧರ್ ಪತ್ರಿಕಾ ಮಂತ್ರಿಗಳೆಲ್ಲ ಇಲ್ಲೇ ಇದ್ದೀರಿ, ಮುತ್ತು ಇದ್ದಾರೆ, ಎಲ್ಲ ಇದ್ದಾರೆ. ತುಂಬ ಸಂತೋಷ ಈ ಸಂದರ್ಭ. ಅದನ್ನು ನಾನೇ ರೈಲ್ವೆ ಮಂತ್ರಿ ಆದಾಗ ಮಂಜೂರು ಮಾಡಿದೆ. ಈಗ ಎಷ್ಟು ವರ್ಷ ಆಯ್ತು ನೋಡ್ರಿ, 12ನೇ ವರ್ಷ 2012 ನಾನು 13 ಮಾಡಿದ್ದೆ. ಇಷ್ಟು ವರ್ಷ ಆದರೂ ಅದನ್ನು ಪೂರ್ತಿ ಮಾಡೋಕ್ಕಾಗಲಿಲ್ಲ. ಹಣ ಕೂಡ ಇಟ್ಟಿದ್ದೆ, ಬರೀ ಮಂಜೂರಾಗಲ್ಲ. ಆ ದಿನದಲ್ಲಿ 250 ಕೋಟಿ ಅವರು ವಿಶ್ವನಾಥಂ ಕೇಳಿದ್ರಿ. ನಾವು ನೇರವಾಗಿ KGF ಇಂದ ಕುಪ್ಪಮ್ಗೆ ನೇರವಾಗಿ ಪ್ಯಾರಲಲ್ ರಸ್ತೆಯನ್ನು ಮಾಡಿದ್ವಿ. ಮಂಜೂರಾಯಿತು. ಕೆಲಸ ನಾನಿದ್ದಾಗ ಸ್ವಲ್ಪ ನಡೆತ್ತು, ಆಮೇಲೆ ಈಗ ಏನಾಗಿದೆಯೋ ಗೊತ್ತಿಲ್ಲ ಕರೆಕ್ಟಾಗಿ. ಏನು ಸಿದರ್ ಕಂಪ್ಲೀಟ್ ಆಗಿದೆಯಾ? ಸಂತೋಷ. 80%. ಶ್ರೀರಾಮ್, ಸರಿ, ತುಂಬ ಸಂತೋಷ. ಅಂಥವು ಸುಮಾರು ನಮ್ಮ ಭಾಗದಲ್ಲಿ ಅಲ್ಲದೆ ಇಡೀ ರಾಜ್ಯದಲ್ಲಿ 15 ಪ್ರಾಜೆಕ್ಟ್ ಕೊಟ್ಟೆ. ರೈಲ್ವೆ ಕನೆಕ್ಷನ್ಸು, ರೈಲ್ವೆ ಹೊಸ ರಸ್ತೆಗಳನ್ನು ರೈಲ್ವೆ ಲೈನ್ಸ್ ಹಾಕುವಂಥದ್ದು. ಟ್ರೈನ್ಗಳಂದು ಅಳ್ತಿಲ್ಲ ಬಿಡಿ, ಸಾಕಷ್ಟು ಟ್ರೈನ್ಸನ್ನು ಕೊಟ್ಟಿವಿ. ಆದರೆ ಈ ಕೆಲಸ 3 ವರ್ಷದಲ್ಲಿ ಮುಗಿಬೇಕಾಯಿತು. ಈಗ ಇಷ್ಟು ವರ್ಷ ಆದರೂ ಇನ್ನೂ ಪೂರ್ತಿ ಆಗಿಲ್ಲ, ಆದರೂ ಪ್ರಗತಿಯಲ್ಲಿದೆ ಅಂತೆ, ಸಂತೋಷ. ಅದರ ಜೊತೆಗೆ ಕಡಪನಿಂದ ಮುಳಬಾಗಲ್ ಮಾರ್ಗವಾಗಿ ಬೆಮ್ಮೆಲ್ ಕನೆಕ್ಷನ್ ಒಂದು ಪರ್ಮನೆಂಟಾಗಿ ಮಾಡಿದ್ವಿ. ಅದು ಮಂಜೂರು ಮಾಡಿದ್ವಿ ನಾವಿದ್ದಾಗೆ. ಅದನ್ನು ಕಾಸ್ಟ್ ಶೇರಿಂಗಲ್ಲಿ ಮಾಡೋದು ರಾಜ್ಯ ಸರ್ಕಾರ ಅರ್ಧ ಮತ್ತು ಕೇಂದ್ರ ಸರ್ಕಾರ ಅರ್ಧ ಹಾಕುವಂಥದ್ದು ಹೇಳಿ ಮಾಡಿದ್ವಿ. ಆ ಕೆಲಸನೂ ಮಂದಗತಿಯಲ್ಲಿದೆ, ಆ ಕೆಲಸ ಇನ್ನೂ ಆಗಿಲ್ಲ. ವೈಟ್ ಫೀಲ್ಡ್ನಿಂದ ಕೋಲಾರ ಮಾರ್ಗವಾಗಿ ಮುಳಬಾಗಲ್ ಕನೆಕ್ಷನ್ ಕೊಟ್ಟಿದ್ವಿ, ಅದು ಕೂಡ ಇನ್ನೂ ಆಗಿಲ್ಲ. ಆ ರೀತಿ ಚಿಕ್ಕಬಳ್ಳಾಪುರ ಕೂಡ ಪ್ರಶಾಂತ ನಿಲಯ ಪುಟ್ಪರ್ತಿ ಕೊಟ್ಟಿದ್ವಿ, ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಕನೆಕ್ಷನ್ ಕೊಟ್ಟಿದ್ವಿ. ಇವೆಲ್ಲ ಕೂಡ ಇನ್ನೂ ನಡೀತಾ ಇಲ್ಲ. ಆಗ ನಾನು ಇವೆಲ್ಲವನ್ನು ಮಂಜೂರು ಮಾಡಿ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರ ಒಟ್ಟಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೀವಿ. ಇನ್ನೂ ಕೆಲವು ಪ್ರಾಜೆಕ್ಟ್ಸು ಆಗಿಲ್ಲ. ಅಷ್ಟೇ ಅಲ್ಲ, ಅದು ದಾವಣಗೆರೆಯಿಂದ ಚಿತ್ರದುರ್ಗ ತುಮಕೂರಿಗೆ ಅಂಥವು ಸಾಕಷ್ಟು ಮಾಡಿದ್ವಿ. ರಾಯದುರ್ಗದಿಂದ ತುಮಕೂರಿಗೆ, ಹುಬ್ಬಳ್ಳಿ ಧಾರವಾಡದಿಂದ ಬೆಳಗಾಂಗೆ ಡೈರೆಕ್ಟ್, ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಪೂರ್ತಿ ನಡೆಯಲಿಲ್ಲ. ಕಾಸ್ಟ್ ಶೇರಿಂಗಲ್ಲಿ ರಾಜ್ಯ ಸರ್ಕಾರಗಳು ಅದಕ್ಕೆ ಹಣವನ್ನು ಕೊಡೋಕ್ಕೆ ಅವಕಾಶ ಆಗಿಲ್ಲ. ಆಗಿದ್ರೆ ಅವೆಲ್ಲ ಕೂಡ ಪ್ರಗತಿ ಆಯಿತು. ಯಾಕಂದರೆ ರೈಲ್ವೆ ಬಹಳ ಮುಖ್ಯವಾದದ್ದು. ರೈಲ್ವೆಯಲ್ಲಿ ಏನು ಮುಖ್ಯವಾದಂಥದ್ದಂದರೆ, ರೈತರು ಬೆಳೆಯುವಂಥ ತರಕಾರಿಗಳು ಹೊರ ರಾಜ್ಯಗಳಿಗೆ ಹೋಗಬೇಕಾದಾಗ ಗೂಡ್ಸ್ ಟ್ರೈನಿಗೆ 20% ಖರ್ಚಷ್ಟೇ. ಅದೇ ಟ್ರಕ್ಸ್ಗೆ ಹೋದರೆ 100 ರೂಪಾಯಿ ಆದರೆ ಅದು ಬರೀ 20 ರೂಪಾಯಿ. ಇವತ್ತು ನೀವು ಯಾವುದು ಕೂಡ 50,000ಕ್ಕೆ ಕಡಿಮೆ ಇಲ್ಲ, 1 ಲಕ್ಷಕ್ಕೆ ಕಡಿಮೆ ಇಲ್ಲ, 80% ಉಳಿಯೋದು. ಅದಕ್ಕೆ ನಾವು ಮುಂದಾಲೋಚನೆ ಮಾಡಿ ಈ ರೈಲ್ವೆ ಮಾರ್ಗಗಳಿಗೆ ಹೆಚ್ಚು ಒತ್ತು ಕೊಟ್ಟು, ಆದರೆ 2 ಸರ್ಕಾರಗಳು ಅದರಲ್ಲಿ ಮಾಡಲಿಲ್ಲ ಅನ್ನೋದು ಮನಸ್ಸಿಗೆಲ್ಲೋ ಒಂದು ಕಡೆ ನೋವು. ಇವತ್ತೇನು ಕಾರಿಡಾರ್ ರೋಡ್ ಇದೆ
ಅದು ಸೋನಿಯಾ ಗಾಂಧಿ ಚೇರ್ಪರ್ಸನ್ ಇದ್ದರು, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಅಂತ ನಾವು ಮಂಜೂರು ಮಾಡಿದ್ವಿ. ಆದರೆ ನಾವು ಜವಾಬ್ದಾರಿ ಬಿಟ್ಟ ಮೇಲೆ 10 ವರ್ಷದ ಮೇಲೆ ಇವತ್ತು BJP ಸರ್ಕಾರ ಅದನ್ನು ತೆಗೆದುಕೊಂಡಿದೆ. ಇದು ಹೊಸದೇನಲ್ಲ, ಇದು ಬಹಳ ಹಳೇದು. ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡು ನಾವು ಮಾಡಿದಂಥದ್ದು ಇವತ್ತು ಪೂರ್ತಿ ಆಗ್ತಾ ಇದೆ. ಅಂಥವು ಸಾಕಷ್ಟು ನಾವು ಹೈದರಾಬಾದ್ ರೋಡನ್ನು ಡೆಲ್ಲಿಯಿಂದ ಹೈದರಾಬಾದಿಂದ ಬೆಂಗಳೂರು, ಬೆಂಗಳೂರಿಂದ ಚೆನ್ನೈ ಕಡೆ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡು, ಆ ಕಡೆ ಮುಂಬೈ ಕಡೆ ಸಪ್ರೇಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡು, ಈ ರೀತಿ 4-5 ಕಡೆ ನಾವು ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಮಾಡಿದ್ವಿ. ಅದರಲ್ಲಿ ಇದೊಂದು ಇವತ್ತು ನಮಗೆ ಕಾಣಿಸ್ತಾ ಇದೆ, ಪ್ರಗತಿಯಲ್ಲಿದೆ. ಈ ರೀತಿ ಹಲವಾರು ಕಾರ್ಯಕ್ರಮವನ್ನು ಕೊಡೋದಕ್ಕೆ UPA ಸರ್ಕಾರ ಇದ್ದಾಗ ಅದು ಅವಕಾಶ ಆಯಿತು. ಬಹಳ ನೋವಿನ ಸಂಗತಿ, ಇವತ್ತುವರೆಗೂ ಇಲ್ಲಿನ ಕಾರ್ಮಿಕರನ್ನ ರಕ್ಷಣೆ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಜೀವನ ಮಾಡಲಿ ಅಂತ ನಾನಿದ್ದಾಗ ಹಲವು ಟ್ರೈನ್ಗಳನ್ನು ಬೆಳಗ್ಗೆ 4:15 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಹೋಗುವಂಥ ಏರ್ಪಾಟುಗಳನ್ನು ಮಾಡಿದೆ. ರೂಪಂನಾಗಲಿ ನಾರಾಯಣ ಸ್ವಾಮಿ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೈಗಾರಿಕೆ ಬೇಕು. ಇಲ್ಲಿ BGML ಬೆಮ್ಮೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. BGML ಅವರು ಬಹಳ ನಿರಾಶ್ರಿತರಾಗಿದ್ದಾರೆ. ಅವ್ರಿಗೇನು ಮಾಡಬೇಕಂತ ಜಾರ್ಜ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದ್ದಾಗ ಆ ಟೌನ್ಶಿಪ್ ಮಾಡೋಣ ಅಂತ ಒಂದು ಮಾತು ಕೊಟ್ಟಿದ್ರು. ಅದು ಎಲ್ಲಿವರೆಗೆ ಬಂದಿದೆ ಅಂತ ಗೊತ್ತಿಲ್ಲ. ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ಅಸೆಂಬ್ಲಿಯಲ್ಲಿ ಕೂಡ ಯಾವಾಗೂ ಇಬ್ಬರು ಮಾತಾಡ್ತಾ ಇರ್ತಾರೆ. ಇವಾಗ ತಾರತಮ್ಯ ಇಲ್ಲ. ಒಂದು ಕಡೆ ನಾರಾಯಣ ಸ್ವಾಮಿ ಗಲಾಟೆ ಮಾಡ್ತಾರೆ, ಇವೆಲ್ಲ ಆಗಬೇಕು. ಒಂದು ಕಡೆ ರೂಪಮ್ನವರು ಗಲಾಟೆ ಮಾಡ್ತಾರೆ. ಬಟ್ ಒಟ್ಟಾರೆ ನೀವು ಇಬ್ಬರೂ ಸೇರಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ 12,000 ಎಕರೆನ ಕೇಂದ್ರ ಸರ್ಕಾರದಿಂದ ವಾಪಸ್ ಕೊಡೋದಕ್ಕೆ ಕಾನೂನಿದೆ. ನಮ್ಮದು ಅದು ಭೂಮಿ. ರಾಜ್ಯ ಸರ್ಕಾರ ವಾಪಸ್ ತಗೋಬೋದು. ತಗೊಂಡು ಈ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಇದು ಮಾಡಬೇಕಂತ ನನ್ನ ಕನಸಿತ್ತು. ಆದರೆ ನಾನು ಆ ಜವಾಬ್ದಾರಿಯಿಂದ ಆಚೆ ಬಂದೆ. ಒಂದು ಸಂದರ್ಭ, ನಾನು ಪಾರ್ಲಿಮೆಂಟ್ ಸದಸ್ಯನಿದ್ದಾಗ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಇರೋರು ಅವರು ನಮ್ಮ ಸೀತಾರಾಮನ್ ಅವರು, ಆಯಮ್ಮ ನನಗೆ ಮಾತು ಕೊಟ್ಟರು. ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇರುವಂಥದ್ದು ಕೈಗಾರಿಕೆ ಕೊಡ್ತೀನಿ, 12,000 ಎಕರೆ ಬೇಕು. ನಾನು ಮೊದಲು ಪ್ರಪೋಸ್ ಮಾಡಿದ್ದು KGF, ಎರಡನೇದು ಮುಳಬಾಗಿಲಿಂದ ಶ್ರೀನಿವಾಸಪುರವರೆಗೂ ಆ ಬಾರ್ಡ್ರಲ್ಲಿ ಒಂದು 12,000 ಎಕರೆ ಆಶ್ವಾಸನೆ ಆಗಿದೆ. ಕೇಂದ್ರ ಸರ್ಕಾರದಲ್ಲಿ ಜಮೀನನ್ನು ಕೊಟ್ಟರೆ ಇಲ್ಲಿ ಬೃಹತ್ ಕೈಗಾರಿಕೆಯನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೇಂದ್ರ ಸರ್ಕಾರದವರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಆದ್ದರಿಂದ ನಾನು ಮಾನ್ಯ ಲೋಕಸಭಾ ಸದಸ್ಯರು ಈ ಭಾಗದಲ್ಲಿರುವವರಿಗೆ ಏನು ಮನವಿ ಮಾಡ್ತೀನಿ ಅಂದರೆ, ಅವರು ಪಾಪ ಹೊಸದಾಗಿ ಹೋಗಿದ್ದಾರೆ, ಆದರೂ ಕೂಡ ನಮ್ಮಲ್ಲಿ ಮಂತ್ರಿಗಳಿದ್ದಾರೆ. ಕುಮಾರಣ್ಣ ಇದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ವಿಶೇಷವಾಗಿ ರೈಲ್ವೇದ ಮಂತ್ರಿ ಅಂತ ಸೋಮಣ್ಣ ಭಾಳ ಒಳ್ಳೆ ಸಜ್ಜನರಿದ್ದಾರೆ. ಅವರೆಲ್ಲನೂ ಹಿಡ್ಕೊಂಡು 2 ಕೆಲಸವನ್ನು ಮಾಡಬೇಕಾಗಿತ್ತು. ಈ ದಿನ ಕೂಡ ನಾನು ಪರ್ಮನೆಂಟಾಗಿ ಜೀವಂತವಾಗಿಟ್ಟಿದ್ದೀನಿ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಕೋಲಾರದ್ದು. ಈಗ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಜಮೀನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೋಮಣ್ಣನನ್ನು ಮಾತಾಡಿದ್ದೀನಿ, ರೈಲ್ವೆ ರಾಜ್ಯ ಸಚಿವರು ನಮ್ಮ ರಾಜ್ಯದವರು, ಇಲ್ಲ ಇದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದೊಂದು ದೊಡ್ಡದು ಮಾಡಿದ್ರೆ 16,000 ಜನಕ್ಕೆ ಕೆಲಸ ಸಿಗ್ತದೆ. ಮತ್ತು ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಭಾರತ ಸರ್ಕಾರದ್ದು ಈ ಕೈಗಾರಿಕೆ ಮಾಡೋರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರೆ. ಆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವಂಥ ಕೈಗಾರಿಕೆ ಇಲ್ಲಿ ತಂದರೆ ಈ ಕೋಲಾರ ಜಿಲ್ಲೆ ಅಲ್ಲ, ಎಷ್ಟೋ ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತದೆ. ಈ ರೀತಿ 12,000 ಎಕರೆ ಒಂದೇ ಕಡೆ ಸಿಕ್ಕುವಂಥದ್ದು ಎಲ್ಲಿ ಇಲ್ಲ. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಮಾನ್ಯ ಲೋಕಸಭಾ ಸದಸ್ಯರಂತ ಮಲ್ಲೇಶ್ವರು ನಮ್ಮೆಲ್ಲ ಸದಸ್ಯರನ್ನು ಸೇರಿಸ್ಕೊಂಡು, ಮಂತ್ರಿಗಳನ್ನ ಸೇರಿಸ್ಕೊಂಡು ಈ ಕೆಲಸ ಮಾಡೋದಕ್ಕೆ ಡೆಲ್ಲಿಯಲ್ಲಿ ಹೋಗಿದ್ದಾಗ ಕೂಡ ಹೇಳಿ ಬಂದಿದ್ದೀನಿ ಮಲ್ಲೇಶ್ ಅವ್ರಿಗೆ, ನೋಡಪ್ಪ 2 ಕೆಲಸ ಇದೆ ನಿನ್ನ ಜವಾಬ್ದಾರಿಯಲ್ಲಿ ಮಾಡೋಕ್ಕಾಗುತ್ತೆ. ಒಂದು ರೈಲ್ವೆ ಕೋಚ್ ಫ್ಯಾಕ್ಟ್ರಿ, 2 KGF ಅಲ್ಲಿ ಒಂದು ದೊಡ್ಡ ಕೈಗಾರಿಕೆ ಮಾಡಿದರೆ ಇದು ಸಾರ್ಥಕ ಆಗ್ತದೆ. ಇದು ನನ್ನ ಕನಸು ನಿಂತೋಗಿದೆ, ಇದನ್ನು ಪೂರ್ತಿ ಮಾಡಬೇಕು ಅಂತ
ಸಂಬಂಧಪಟ್ಟ ಮಂತ್ರಿಗಳನ್ನು ಕೂಡ ಭೇಟಿಯಾಗಿ ಬಂದಿದ್ದೇನೆ. ಅದನ್ನು ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಈ ಭಾಗದ ಎಲ್ಲ ಶಾಸಕರು ಒಟ್ಟಾರೆ ಇದಕ್ಕೆ ಪ್ರಯತ್ನ ಮಾಡಿದರೆ ಒಂದು ಸಾರ್ಥಕ ಆಗ್ತದೆ. ಭಾರತ ದೇಶದ ದಕ್ಷಿಣ ಭಾರತದಲ್ಲಿ ಚೆನ್ನೈ ಬಿಟ್ಟರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಅಂತ ಚೆನ್ನೈನಲ್ಲಿ ಇದು ಬಿಟ್ಟರೆ ಇನ್ಯಾವುದೂ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಬರಲ್ಲ. ಸೋನಿಯಾ ಗಾಂಧಿಯವರು ಅದನ್ನು ನನಗೆ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿ, ನಾನು ರಾಜ್ಯ ರೈಲ್ವೆ ಮಂತ್ರಿ. ಕಾರಣಾಂತರದಿಂದ ತಡ ಆಗಿದೆ. ಇವೆರಡನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಾನು ಮನವಿಯನ್ನು ಮಾಡ್ತಾ, ನಮ್ಮ ರಾಜ್ಯದ ಮಂತ್ರಿಗಳು ಕೇಂದ್ರದಲ್ಲಿರುವವರು ಮತ್ತು ಲೋಕಸಭಾ ರಾಜ್ಯಸಭಾ ಸದಸ್ಯರು ಕೂಡ ಇದಕ್ಕೆ ಸಹಕರಿಸಬೇಕು ಅಂತೇಳಿ, ನಮ್ಮ ಲೋಕಸಭಾ ಸದಸ್ಯರು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಈಗ ರೂಪಮ್ಮನಾಗಲಿ ನಾರಾಯಣ ಸ್ವಾಮಿ ಆಗಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ನನಗೆ ಆನಂದ ಆಗಿ ಏನು ನನ್ನ ಮನಸ್ಸಲ್ಲಿ ಅಂದುಕೊಂಡಿದ್ದೆ, ಈ ಭಾಗದ ಜನರ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಂತ ಅದನ್ನು ರೂಪಮ್ಮ ಮಾಡಿ ತೋರಿಸಿದ್ದಾರೆ. ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೂ ಮಾಡೋವಂಥ ಕೆಲಸಗಳಿವೆ. ಕೈಗಾರಿಕೆ ಬರಲೇಬೇಕು. ಈ ಭಾಗದ ಮಕ್ಕಳು ನೆಮ್ಮದಿಯಾಗಿ ಬಾಳಿ ಬದುಕಬೇಕು. ಅವರ ಮಕ್ಕಳು ಇಂಡಸ್ಟ್ರಿ ಬಂದರೆ ಅವರೆಲ್ಲ ಡಾಕ್ಟರ್ಸು ಇಂಜಿನಿಯರ್ಸ್ ಆಗ್ತಾರೆ. ಅವರ ಬದುಕು ಹಸನಾಗ್ತದೆ. ಯಾಕಂದರೆ ಇವರೆಲ್ಲ ಬ್ರಿಟಿಷ್ ಇಂಗ್ಲೀಷ್ ಮಾತಾಡೋರು, ಮಿನಿ ಲಂಡನ್ ಅಂತ ಕರೆದರು. ಇಂಗ್ಲೀಷಲ್ಲಿ ಇವರು ಭಾಳ ನಿಶ್ಚಿಮ್, ಬಹಳ ಬುದ್ಧಿವಂತರು ಕೂಡ ಇದ್ದಾರೆ. ಅದರಿಂದ ಆ ಮಕ್ಕಳಿಗೊಂದು ನೆರಳಾಗಬೇಕು. ಬಟ್ ರೂಪಮ್ಮ ಆಗಿಂದಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟ್ರು ಮೊನ್ನೆ ಲಾಸ್ಟ್ ವೀಕ್ ನಾನು ಭೇಟಿಯಾಗಿದ್ದಾಗ ರೂಪಮ್ಮ ಭೇಟಿಯಾಗಿದ್ದರು. ನಾನು ಅಲ್ಲೇನಾದರೂ ಇಂಡಸ್ಟ್ರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಆಶ್ವಾಸನೆ ಕೂಡ MB ಪಾಟೀಲ್ ಅವರು ಕೊಟ್ಟಿದ್ದಾರೆ. ನಾರಾಯಣ ಸ್ವಾಮಿ ರೂಪಮ್ಮ ಒಟ್ಟಿಗೆ ಕೆಲಸ ಮಾಡಿದರೆ ಈ ಭಾಗದಲ್ಲಿ ಎರಡೂ ತಾಲೂಕು ಅನುಕೂಲ ಆಗ್ತದೆ. ಆ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಕೇಂದ್ರದ ಎರಡೂ ಪ್ರಾಜೆಕ್ಟ್ಗೆ ನಮ್ಮ ಎರಡೂ ಜಿಲ್ಲೆಯ ಶಾಸಕರು ಒಟ್ಟಾರೆ ಇದಕ್ಕೊಂದು ಪ್ರಯತ್ನ ಮಾಡಿ, ಇವು ಶಾಶ್ವತವಾಗಿ ನಾವಿರೋದಿಲ್ಲ, ಇವು ಶಾಶ್ವತವಾಗಿರ್ತವೆ. ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಆಗಲಿ, ಇಲ್ಲಿ ಇಂಡಸ್ಟ್ರಿ ಒಂದು ದೊಡ್ಡ ಕೈಗಾರಿಕೆ ಸ್ಥಾಪನೆ ಮಾಡೋದು, ಅವು ಶಾಶ್ವತವಾಗಿ ನಿಮ್ಮ ಹೆಸರಿರ್ತದೆ. KC ರೆಡ್ಡಿಯವರ ಜನ್ಮಸ್ಥಳ ಇದು. ಈ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1939 ಅವ್ರು ಮಾಣಿಕ್ಯಮ್ಮ ಏನೋ ಇದ್ರಲ್ಲ ಇಲ್ಲಿ ಫ್ರೀಡಮ್ ಫೈಟ್ರು, ಏನು ಪೇರಿಸಿದೆ, ಏನು ಅವ್ರ ಹೆಸರು? ಮಾಣಿಕ್ಯಮ್ಮ ಫ್ರೀಡಮ್ ಫೈಟ್ರ್ ಹೆಸರು ಏನು? ಪೇಪರ್ ಅವ್ರು ನಿಮಗೆ ಗೊತ್ತಿಲ್ಲದ್ರೆ ಹೆಂಗ್ರಿ? ಅವರೆಲ್ಲ ನಾನು ಬಹಳ ವಯಸ್ಸಾಗಿತ್ತು ಬಂದು ನನ್ನ ಭೇಟಿ ಆಗ್ತಿದ್ದೆ. ಖಾದಿ ಬಟ್ಟೆ ಖಾದಿ ಕೋಟ್ ಆಗ್ತಾಯಿದ್ದೆ. ಏಯ್ ಮುತ್ತು ಯಾರಪ್ಪ ಅವರು? ಮಾಣಿಕ್ಯಮ್ಮಲ್ವಾ? ಫ್ರೀಡಮ್ ಫೈಟ್ರು ಮಾಣಿಕ್ಯಮ್ಮ ಅಲ್ಲ, ಫ್ರೀಡಮ್ ಫೈಟ್ರ್ ಇದ್ರಲ್ಲ, ಫ್ರೀಡಮ್ ಫೈಟ್ స్వతంత్ర మాణిక్యం నేనే చెప్తా ఉన్నాను, మీకు చెప్పేకి రాలే. KC ರೆಡ್ಡಿಯವರ ಜೊತೆಯಲ್ಲಿ ನಮ್ಮ ತಂದೆಯವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು. ನಮ್ಮೂರಲ್ಲಿ ಮುನ್ಸಾಮಗೌಡರು ಅಂತ ನಾಯಕತ್ವ ವಹಿಸಿದ್ರು. ತಗೊಳ್ಳಿ, 1939ನೇ ಇಸ್ವಿ. ನಮ್ಮ ಗ್ರಾಮ ಬಹಳ ಚಿಕ್ಕ ಗ್ರಾಮ, 30 ಹಳ್ಳಿ, 30 ಮನೆ. 30 ಮನೆಯಲ್ಲಿ ಎಲ್ಲ ಜಾತಿಯವರು ಸೇರಿ 20 ಜನ ಫ್ರೀಡಮ್ ಫೈಟರ್. 20 ಜನ ಫ್ರೀಡಮ್ ಫೈಟರ್. ಪಟ್ಟಾಭಿರಾಮನ್ನು, ನಾಗೇರೆಡ್ಡಿ, ME ಕೃಷ್ಣಪ್ಪ ಇವರೆಲ್ಲರೂ ಕೂಡ KC ರೆಡ್ಡಿಯವರ ನಾಯಕತ್ವದಲ್ಲಿ ಪ್ರಬಲವಾದಂಥ ಹೋರಾಟ ಮಾಡಿದವರು. ಕೋಲಾರ ಅವಿಭಾಜ್ಯ ಜಿಲ್ಲೆ ಪ್ರಬಲವಾದಂಥ ಹೋರಾಟದಲ್ಲಿದ್ದ ಕಾರಣ ಈ ಜಿಲ್ಲೆಗೆ ಮೈಸೂರು ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಯನ್ನು ಪಡೆದಂಥ ಕೀರ್ತಿ ಕೋಲಾರ ಜಿಲ್ಲೆಗೆ, ವಿಶೇಷವಾಗಿ ಈ ಬಂಗಾರಪೇಟೆ ತಾಲೂಕು ಬಂದಿದೆ. ಆದ್ದರಿಂದ ಈಗ ನಮಗೆ HK ಪಾಟೀಲರು ಈ 150 ವರ್ಷಗಳ ಒಂದು ಗಾಂಧೀಜಿಯವರ ಕಾರ್ಯಕ್ರಮ ಮಾಡೋದ್ರಲ್ಲಿ ನಾನು, ರೆಹಮಾನ್ ಖಾನ್ ಅವರು, BL ಶಂಕರು, HK ಪಾಟೀಲರ ಅಧ್ಯಕ್ಷರಿದ್ದಾರೆ. ನಾವು ಕ್ಯಾಸಂಬಳ್ಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅದಕ್ಕೆ 2 ಕೋಟಿ ಮಂಜೂರು ಮಾಡಿಸಿದ್ವಿ. ರೂಪಮ್ಮನ ಏನು ಮಾಡಿದರೆ ಗೊತ್ತಿಲ್ಲ. ಇದೆಯಾ 2 ಕೋಟಿ? ಹಾಂ, ಅವರು ನಾನಿದ್ದಾಗ 2 ಕೋಟಿ ಮಂಜೂರು ಮಾಡಿಸಿದ್ದೆ. ಯಾಕಂದರೆ ಇತಿಹಾಸದಲ್ಲಿ ಉಳಿದು ಹೋಗ್ತದೆ.
KC ರೆಡ್ಡಿಯವರು ಮೊಟ್ಟ ಮೊದಲ ಭಾರತದ ಸ್ವತಂತ್ರದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಇದ್ದಾರೆ. ಆ ಜಾಗದಲ್ಲಿ ನಾವೊಂದು ಶಾಶ್ವತವಾದಂಥ ಗುರುತು ನೀಡಬೇಕಂದಾಗ ಅದಕ್ಕೆ 2 ಕೋಟಿ ರೂಪಾಯಿ ಸರ್ಕಾರ ಮಂಜೂರು ಮಾಡಿದೆ. ಇನ್ನೂ ಬೇಕಾದರೆ ಮಂಜೂರು ಮಾಡಿಸೋಣ. ಅದೊಂದು ಸ್ಮಾರಕ. ಅವರ ಜೊತೆಯಲ್ಲಿ ಹೋರಾಟ ಮಾಡಿದಂಥ ಬಹಳ ಮುಖ್ಯವಾದಂಥವರ ಹೆಸರನ್ನು ಕೂಡ ಹೇಳೋದ್ರ ಮುಖಾಂತರ ಕೋಲಾರ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ. ಅದಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟು ನಾರಾಯಣ ಸ್ವಾಮಿ ಮತ್ತು ರೂಪಮ್ಮನ ಇಬ್ಬರಿಗೂ ಹೇಳ್ತೀನಿ, ಅದೊಂದು ಉತ್ತಮವಾದಂಥ ಕೆಲಸವನ್ನು ನೀವು ಮಾಡಬೇಕು. ಗುರುತುಗಳು ಮಾತ್ರ ಇರ್ತವೆ, ನಾವಿರೋದಿಲ್ಲ. ಗುರುತುಗಳು ಮಾತ್ರ ಉಳಿದು ಹೋಗ್ತವೆ, ಏನು ಮಾಡಿದ್ರಿ ಅಂತ ನಾವಿರೋದಿಲ್ಲ. ಆದರೆ ನಾವು ಹೋಗೋದಕ್ಕೆ ಮೊದಲು ಗುರುತುಗಳನ್ನು ಇಟ್ಟು ಹೋಗಬೇಕು. ಮುಂದಿನ ಜನಗಳಿಗೆ ಇವರ ಹೋರಾಟ, ಇವರ ಸೇವೆ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾನು ನಡೆಸ್ಕೊಂಡು ಇಷ್ಟೆಲ್ಲ ಉತ್ತಮವಾದ ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಳ್ತಾರೆ. ಸಾರ್ಥಕ ಆಗ್ತದೆ ನೀವು ಕೂಡ ಶಾಸಕರಾಗಿದ್ದಕ್ಕೆ. ಈ ಕೆಲಸಗಳನ್ನು ಮಾಡಲಿ ಅಂತೇಳಿ ರಾಮಲಿಂಗಾರೆಡ್ಡಿಯವರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ನಾರಾಯಣ ಸ್ವಾಮಿಯವರು ಮಾತಾಡಿದೆ. ಅವರು ಸಜ್ಜನರು, ಸರಳ ಸಜ್ಜನಿಕೆ ಹೆಸರಾದವರು. ನಾನು ಒಂದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನನ್ನ ಮತಕ್ಷೇತ್ರಕ್ಕೆ ಬರುತ್ತೆ, ತೂಗರಿ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು. ನಾನು ಅಲ್ಲಿ ಬಂದು ನೀವು ನೋಡಿಬಿಟ್ಟು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಂದ್ರೆ ಅವ್ರ ದೊಡ್ಡ ಮನಸ್ಸು ಎಂಥದ್ದಂದರೆ, ಮುನಿಯಪ್ಪನವರೇ 100 ಎಕರೆ ನೀವು ಅಕ್ವೈರ್ ಮಾಡಬೇಕಿಲ್ಲಿ. ಈಗಾಗಲೇ 25-30 ಎಕರೆ ಇದೆ. ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕಿಂತ ಕಡಿಮೆ ಇಲ್ಲ. ಎಷ್ಟು ಪವಿತ್ರವಾದಂಥ ಜಾಗ. ಇದಕ್ಕೆ ಏನು ಬೇಕೋ ಸಹಾಯ ಮಾಡ್ತೀನಂತ ಪ್ರಾಧಿಕಾರವನ್ನು ಮಾಡಿಕೊಟ್ರು. ಮೊದಲು ಇಲ್ಲಿವರೆಗೂ ಪ್ರಾಧಿಕಾರ ಆಗಿರಲ್ಲ, ಅವರ ಆಶೀರ್ವಾದದಿಂದ ಪ್ರಾಧಿಕಾರ ಆಗಿದೆ. ಅದರ ಮುಖಾಂತರ ಈಗ ಅಲ್ಲಿ 30ರಿಂದ 40 ಕೋಟಿ ದುಡ್ಡಿದೆ. ಅದು ಅವರ ಅನುಮತಿ ಪಡೆದು ಏನೇನು ಖರ್ಚು ಮಾಡಬೇಕು, ರಥಬೀದಿ ಮತ್ತು ಒಳ್ಳೆಯ ಭೋಜನ ಶಾಲೆ ಮತ್ತು ರೆಸ್ಟ್ ಹೌಸಸ್ಸು ಮತ್ತು HK ಪಾಟೀಲ್ ಅವರು ಕೂಡ 20 ಆ ಟೂರಿಸಮ್ ಇದರಲ್ಲಿ 20 ರೂಮನ್ನು ಕಟ್ಕೊಡ್ತೀವಿ ಅಂತ ಹೇಳಿದರೆ, ಮಿಕ್ಕಿದ್ದೆಲ್ಲ ಕೂಡ ರಾಮಲಿಂಗಾರೆಡ್ಡಿಯವರು ಮಾಡಿಕೊಡ್ತಾ ಇದ್ದಾರೆ. ದೇವ್ರ ಕೆಲಸದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ಕಡೆ ದೇವ್ರ ಕೆಲಸ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗಿನ್ನೂ 100 ವರ್ಷ ಆಯುಸ್ ಕೊಡಲಿ, ದೇವರು ಎಲ್ಲ ಆಯುರ ಭಾಗ್ಯವನ್ನು ಕೊಡಲಿ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ, ಇವತ್ತು ನಾನು ಕುರುಡುಮಲೆಗೆ ಹೋಗಿದ್ದೆ. ಅಲ್ಲಿ ಈಶ್ವರನ ಗುಡಿ ಇದೆ, ಅಲ್ಲಿ ಸ್ವಲ್ಪ ಕೆಲಸ ಇದೆ. ಅದಕ್ಕೆ ನಾನು ಪತ್ರ ಬರೆದು ಕೊಡ್ತೀನಿ. ಅದೊಂದು ಕೆಲಸ ಇನ್ಸ್ಪೆಕ್ಷನ್ ಮಾಡಿಸಿ ಅಲ್ಲಿ ಏನು ಅವಶ್ಯಕತೆ ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅತ್ಯುತ್ತಮವಾದನ್ನು ಕೆಲಸ ಮಾಡೋ ಮಂತ್ರಿಗಳ ಮೊದಲನೇ ಶ್ರೇಣಿಯಲ್ಲಿದ್ದಾರೆ ರಾಮಲಿಂಗಾರೆಡ್ಡಿಯವರು. ಅವ್ರಿಗೆ ಮತ್ತೊಮ್ಮೆ ವಿಶೇಷ ಧನ್ಯವಾದಗಳನ್ನು ತಿಳಿಸ್ಕೊಡೋಣ ಅಂಥೇಳಿ, ಆ ರೀತಿ ಎಲ್ಲರೂ ಕೆಲಸ ಮಾಡಿದರೆ ಬಹುತೇಕ 2028ಗೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ಅವ್ರನ್ನ ಕಂಡೆ, ಜಮೀರ್ ಅವ್ರನ್ನ ಕಂಡೆ ಮತ್ತು ಸಂತೋಷ್ ಲಾಡ್. ಏನಾದರೂ ಹೇಳಿದರೆ ನೇರವಾಗಿ ಕೆಲಸ. ಫೋನ್ ಯಾರಾದರೂ ಮಿನಿಸ್ಟ್ರಿಗೆ ಫೋನ್ ಮಾಡಿ, ಫೋನ್ ಯಾರಾದರೂ ಸೀದಾ ತೆಗಿತಾರೆ ಅಂದರೆ ಮುಂದನೆಯವರು ರಾಮಲಿಂಗಾರೆಡ್ಡಿಯವರು. ತಾನೇ ಫೋನ್ ತೆಗಿತಾನೆ, ಯಾರು ಫೋನ್ ಮಾಡಿ. ಅಂಥ ಸಜ್ಜನ, ಸರಳ ಸಜ್ಜನಿಗೆ ಹೆಸರಾದವರು. ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಅಲ್ಲದಿದ್ದರೆ 8 ಸಾರಿ ಗೆಲ್ಲಕ್ಕಾಗುತ್ತಾ ಒಂದೇ ಕ್ಷೇತ್ರದಲ್ಲಿ? KC ವ್ಯಾಲಿ ವಿಷಯದಲ್ಲಿ ನಮ್ಮ ಸ್ನೇಹಿತರು ಕೆಲವರು ಮಾತಾಡೋಕ್ಕೆ ಹೇಳ್ತಾರೆ. ಅದರ ಬಗ್ಗೆ ಎಲ್ಲ ಶಾಸಕರು ಅವರು ಇವರು ಅಂತ ಹೇಳೋಂಗಿಲ್ಲ. ನಮ್ಮ ಭಾಗದ ಎಲ್ಲ ಶಾಸಕರು, ಚಿಕ್ಕಬಳ್ಳಾಪುರ ಭಾಗದ ಎಲ್ಲ ಶಾಸಕರು ಹೋರಾಟ ಮಾಡಿದ್ದಾರೆ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ನಂದಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆದ ಆಶ್ವಾಸನೆ ಕೊಟ್ಟಿದ್ದಾರೆ. 2020 ಕೊನೆಯ ಒಳಗಡೆ ಮುಳುಬಾಗಲ್ ನಂಗಲಿವರೆಗೂ ಕೂಡ ಪೈಪ್ಲೈನ್ ಹಾಕಿ ನೀರು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಹಣವನ್ನು ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅದೃಷ್ಟಕ್ಕೆ ನಮ್ಮ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಆ ಜಲಸಂಪನ್ಮೂಲ ಸಚಿವರು ಇದ್ದಾರೆ. ಈಗಾಗಲೇ ಅವರು ಪೈಪ್ಲೈನ್ ಹಾಕೋದಕ್ಕೆಲ್ಲ ಏರ್ಪಾಟುಗಳು ಮಾಡಿದ್ದಾರೆ. ಈ 3 ಜಿಲ್ಲೆಗೂ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರು, ಕುಡಿಯೋ ನೀರು ಖಚಿತವಾಗಿ ಬರ್ತದೆ. ಯಾಕಂದರೆ ನಾನೇ ಅಲ್ಲಿ ಒಂದು ಜನರೇಟರ್ ಆಪರೇಷನ್ ಮಾಡೋಕ್ಕೆ ಹೋಗಿದ್ದಾಗ ಎಷ್ಟು ನೀರು ಬರ್ತದೆ ಅಂತ ಅಧಿಕಾರಿಗಳನ್ನ ಕೇಳಿದೆ. ಹಾಲಿ 18 TMC ನೀರು ಬರ್ತಾ ಇದೆ, 22ರಿಂದ 24 TMC ಬರ್ತದೆ. ಇವತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕಾಗಿದೆ ನಿಮಗೆ? ಹಾಸನದಿಂದ ಹಿಡಿದು ಬಯಲುಸೀಮೆ, ಹಾಸನದಿಂದ ಹಿಡಿದು ನಂಗಲಿವರೆಗೆ ಎಷ್ಟು ಬೇಕಂದರೆ 16 TMC ಸಾಕು. ಪೂರ್ತಿ ಪ್ರಮಾಣದಲ್ಲಿ ಪ್ರತಿ ಹಳ್ಳಿಗೂ ಕೂಡ ಕುಡಿಯೋ ನೀರನ್ನು ಕೊಡ್ತೇವೆ ಅಂತ ಹೇಳಿದರೆ, ಅದರಿಂದ ಹಾಲಿ 18ರಿಂದ 20 TMC ಚಾಲುವಲ್ಲಿರೋದ್ರಿಂದ ನಮಗೆ 26 ನೀರು ಬರ್ತದೆ. ಅದಕ್ಕೆ ಸಾಕಷ್ಟು ಜನ ಮಾಜಿ ಶಾಸಕರು, ಇವತ್ತು ಹಾಲಿ ಇರೋ ಶಾಸಕರು
ಎಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಇದನ್ನು ಹಾಕಬೇಕಾದ್ರೆ ಎತ್ತಿನ ಬೆಳೆ ವಿಷಯ ನಾನು ಇಷ್ಟೊತ್ತು ಮಾತಾಡಿದ್ದೆ. ಈಗ ಇಷ್ಟೊತ್ತು ಹೇಳಿದ್ದು ನಾನು ಸಕಲೇಶ್ಪುರದಿಂದ ನೀರು ಬರುವಂಥದ್ದು. ಕೆ ಸಿ ವ್ಯಾಲಿದ್ದು ನಾರಾಯಣ ಸ್ವಾಮಿ ಹೇಳ್ತಾನೆ, ಅಲ್ಲಿ ಏನಾಗಿದೆ, ನೀರು ಸಫಿಷಿಯೆಂಟಾಗಿ ಬರ್ತಾ ಇಲ್ಲ. ಹೋದ ಸಾರಿ ಮಳೆ ಕಡಿಮೆ ಆಗಿರೋದು ನೀರು ಬರ್ತಾ ಇಲ್ಲ. ಬಂದ ನೀರನ್ನು ಶುದ್ಧೀಕರಣ ಮಾಡಿ ಎಲ್ಲರೂ ಹಂಚ್ಕೊಳ್ಳಿ, ಅದ್ರಾಗೇನು ತಾರತಮ್ಯ ಬೇಡ. ಬಟ್ ನೀರು ಕುಡಿಯೋ ನೀರಿದೆ, ನಾವೆಲ್ಲ ಜವಾಬ್ದಾರಿ ತೊಗೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ, ಅದು ಸಕಾಲಕ್ಕೆ ಆಗ್ತದೆ ಅಂಥೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಒಳ್ಳೆಯ ಕೆಲಸ ಮಾಡಿದ ನಾರಾಯಣಸ್ವಾಮಿ ರೂಪಮ್ಮನವರು ಕೂಡ ಒಳ್ಳೆಯದಾಗಲಿ ಅಂತ ಆಶಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮನೆಯಪ್ಪಣ್ಣವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು KGF ಕ್ಷೇತ್ರದ ಜನತೆ ರೂಪಮ್ಮನವರಿಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬಹುಶಃ ಎಲ್ಲ ಪುರುಷರ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಇರ್ತಾರೆ ಅಂದರೆ ಅದರ ರೂಪಮ್ಮ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾನು. ಒಬ್ಬ ಹೆಣ್ಣು ಮಗಳಾಗಿ ದಿಟ್ಟ ಹೋರಾಟವನ್ನು ಮಾಡಿ 2 ನಿಮಿಷ ನಿಮ್ಮ ಸನ್ಮಾನ ಮಾಡಿಸ್ಕೊಮ್ಮ. ಅವ್ರು ರೆಡಿ ಇದ್ದಾರೆ ಇದಮ್ಮ, 2 ನಿಮಿಷ ಆಗೋಯ್ತು, 2 ನಿಮಿಷ ಊನ ಹಾಕ್ಸ್ಕೊಮ್ಮ ಅಷ್ಟೊತ್ತು ಬರ್ರಪ್ಪ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ರೂಪಮ್ಮನವರಿಗೆ ಅವರ ಭಾಗದ ಜನತೆ ಸನ್ಮಾನವನ್ನು ಮಾಡ್ತಾರೆ. ದಯಮಾಡಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ಇದರೊಟ್ಟಿಗೆ ಮಾಡಿಸ್ಕೊಮ್ಮ, ಹಂಗಲ್ಲ ಬೇಡ ತಿಳ್ಬಾರ್ದು. ಸನ್ಮಾನ ಸಿಗೋದು 1 ನಿಮಿಷ ಮಾಡಿಸ್ಕೊಂಡು ಆಗೋಗ್ತಾ ಇತ್ತು. ಆಗ ಹಾಕಿ 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 ಇಷ್ಟೊತ್ತಿಗೆ ಮುಗಿದೇ ಹೋಗೋದಮ್ಮ. ಇವತ್ತು ಭಾರತ ದೇಶದಲ್ಲಿ ಏನಾದರೂ ಕೂಡ ಉತ್ತಮ KSRTC ಬಸ್ಗಳಿದೆ ಅಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ನನ್ನ ಇಲಾಖೆಯಿಂದ 800 ಬಸ್ಸುಗಳಿಗೆ ನನ್ನ ಇಲಾಖೆಯಿಂದ KUDFCಯಿಂದ ಬೆಂಗಳೂರಲ್ಲಿ BMTCಗೋಸ್ಕರ ಇವತ್ತು 380 ಕೋಟಿ ರೂಪಾಯಿಗಳನ್ನು ಕೊಟ್ಟು 800 ಬಸ್ಸುಗಳನ್ನು BS6 ಖರೀದಿ ಮಾಡಿದ್ದಾರೆ. ನಮಗೆ ನಿಗಮಕ್ಕೆ ಉತ್ತಮವಾಗಿ ಕಂತು ಬಡ್ಡಿ ಎಲ್ಲ ಬರ್ತಾ ಇದೆ. ನಾನು ಮುಂದುವರೆದು ಇವತ್ತೇನಿಲ್ಲಿ ಎಲ್ಲ ಅಧಿಕಾರಿಗಳ ಮನವಿ ಮಾಡ್ತೇನೆ, KSRTC ಬೆಂಗಳೂರು ಡಿವಿಷನಿಂದ ಬಸ್ ಖರೀದಿ ಮಾಡಲಿಕ್ಕೆ ನೀವು ಮನವಿ ಕೊಟ್ಟರೆ ನಾವು 500 ಕೋಟಿ ರೂಪಾಯಿಗಳನ್ನು ಸಾಲವಾಗಿ ಕೊಡ್ತೇವೆ. ನೀವು ಬಸ್ ಎಲ್ಲಿಗಾದ್ರೂ ಹಾಕ್ಕೊಳ್ಳಿ, ನಮಗೆ ಆ ಬೆಂಗಳೂರು ವಿಭಾಗದಿಂದ ಮಾತ್ರ ಬರಬೇಕು. ನೀವು ಮನವಿ ಕೊಡಿ, ಯಾಕಂದ್ರೆ ನೀವು ಈಗಾಗಲೇ ಭಾರತ ದೇಶದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದೀರಿ ಟ್ರಾನ್ಸ್ಪೋರ್ಟಲ್ಲಿ. ಅದಕ್ಕೆ ತಾವು ದಯಮಾಡಿ KSRTC ಬಸ್ ತಗೊಳ್ಳೋದಕ್ಕೆ 500 ಕೋಟಿ ರೂಪಾಯಿ ಪ್ರಪೋಸಲ್ ಕೊಟ್ಟರೆ ನನ್ನ ನಿಗಮದಿಂದ 500 ಕೋಟಿ ರೂಪಾಯಿಗಳನ್ನು ಧಾರಾಳವಾಗಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಕೊನೆ ಹಂತ ನಮ್ಮ ಸಾರಿಗೆ ಮಂತ್ರಿಗಳು ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗೇಗೌಡ ಸರ್ ಅವರು ಮಾತಾಡ್ತಾರೆ. ಹಿರಿಯರು, ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದ ಶ್ರೀ KH ಮುನಿಯಪ್ಪನವರೇ, ಈಗ ತಾನೇ ಮಾತನಾಡಿದಂಥ ನಮ್ಮ ನಾರಾಯಣ ಸ್ವಾಮಿಯವರು ಫೋನ್ ಮಾಡಿದ ತಕ್ಷಣವೇ 380 ಕೋಟಿ ಬಿಡುಗಡೆ ಮಾಡಿದರು ಎಲೆಕ್ಟ್ರಿಕ್ ಬಸ್ಸಸ್ಸು. ಅದೇ ರೀತಿ ಇವತ್ತು ಕೂಡ ಅವರು KSRTC ಬಸ್ಸಸ್ಗೆ ಒಂದು 500 ಕೋಟಿ ಹಣ ಬಿಡುಗಡೆ ಮಾಡ್ತೀನಿ. ಕೋಲಾರಕ್ಕೆ ಸೀಮಿತನಾ ನಾರಾಯಣ ಸ್ವಾಮಿ? ಕೋಲಾರ ಕಡೆ ಓಡಿಸಿದ್ರೆ ಮಾತ್ರ ನಾವು ದುಡ್ಡು ಕೊಡೋದು? ನೀವು ಕೋಲಾರ ಕಡೆ ಮಾತ್ರನೇ ಎಲ್ಲರಿಗೂ ಕೊಡ್ತೀರಾ? ಎಲ್ಲ ಕೋಲಾರಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಒಂದು 500 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಆಯಿತು. ಮತ್ತು ನಾರಾಯಣ ಸ್ವಾಮಿ ಅವರು ಅತ್ಯಂತ ಚುರುಕಾಗಿ ಕೆಲಸ ಮಾಡೋಂಥವರು. ಈಗಾಗಲೇ 3 ಸಲಿನೂ 4 ಸಲಿನೂ ಆಯಿತು ನಾರಾಯಣ ಸ್ವಾಮಿ ಅವರು. ನಮ್ಮ ಇನ್ನೋರ್ವ ನಾರಾಯಣ ಸ್ವಾಮಿ ಅವರು ಫಸ್ಟ್ ಗೆದ್ದಿದ್ದು 89ರಲ್ಲಲ್ವಾ? ಯಾವಾಗ ಗೆದ್ದಿದ್ದು ನೀವು? 89ರಲ್ಲಿ. ನಾನು ಮೊದಲನೇ ಸಲ 89ರಲ್ಲಿ ಗೆದ್ದೆ. ಆಗ ನಾರಾಯಣ ಸ್ವಾಮಿ ಅವರು ಕೂಡ ಶಾಸಕರಾಗಿ ಗೆದ್ದಿದ್ರು. ಅವರು ಕೂಡ 4 ಬಾರಿ ಶಾಸಕರಾಗಿದ್ದರು. ಅದೇ ರೀತಿ ಶ್ರೀಮತಿ ರೂಪಾ ಅವರು, ಮುನಿಯಪ್ಪನವ್ರು ಯಾವ ಥರನೋ ಅದೇ ರೀತಿಯೇ ಶ್ರೀಮತಿ ರೂಪಾ ಅವರು ಯಾವುದನ್ನ ಕೆಲಸ ಪಟ್ಟಿಡಿದ್ರೆ ಅದು ಆಗೋವರೆಗೂ ಬಿಡೋದೇ ಇಲ್ಲ.
ಮುನಿಯಪ್ಪನವ್ರು ಆಗ್ತಾನೆ ಯಾವ ಕೆಲಸ ಕೊಟ್ಟಿಡಿದ್ರು ಕೂಡ ಎಲ್ಲ ಆಗೋವರೆಗೂ ಬಿಡೋದಿಲ್ಲ. ಮತ್ತು ಈ ಮುನಿಯಪ್ಪನವ್ರಿಗೆ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಒಂದು ಮೆಸೇಜ್ ಕೊಡಿ ಅಂತ ನನಗೆ ಕಳಿಸಿದರು. ನಮ್ಮ ಅಧಿಕಾರಿಗಳು ಏನೋ ಟೈಪ್ ಮಾಡ್ಕೊಂಡು ಬಂದಿದ್ದರು. ಆಮೇಲೆ ನಾನು ಓದಿ ತಿದ್ದಿದೆ. ಮುನಿಯಪ್ಪನವರು ಇವರು ನಮ್ಮ ಕೃಷ್ಣರಾಯರ ಗರಡಿನಲ್ಲಿ ಬೆಳೆದಂಥವರು ಮತ್ತು ಅಪಾರ ದೈವ ಭಕ್ತರು ಮತ್ತು ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ನಮ್ಮ ರಾಜ್ಯಕ್ಕೆ ಕೊಡುಗಿರ್ತಕ್ಕಂಥ ಕೊಡುಗೆಗಳು ಇಲ್ಲೂ ವೀಲ್ ಆ್ಯಂಡ್ ಆಕ್ಸೆಲ್ ಪಾಪ ಪ್ರಯತ್ನ ಮಾಡಿ ಸ್ಯಾಂಕ್ಷನ್ನು ಮಾಡಿದ್ರು. ತದನಂತರ ಬಂದಂಥ ಸರ್ಕಾರಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅದು ಆಗಿದ್ದರೆ ಇಲ್ಲಿ ದೊಡ್ಡ ಒಂದು ಉದ್ಯಮನೇ ಬರ್ತಾ ಇತ್ತು. ಆಮೇಲೆ ಅವರು ರೈಲ್ವೆ ಸಾರಿಗೆ ನಗರ ಸಾರಿಗೆ ಮಂತ್ರಿ ಆಗಿದ್ದಾಗ ಬೆಂಗಳೂರಿಂದ ಮುಳಬಾಗಿಲವರೆಗೂ ಕೂಡ ರಸ್ತೆ ಮಾಡಿದ್ದು ಅವರೇ. ಮತ್ತು ರಾಜ್ಯ ಸರ್ಕಾರದಲ್ಲಿ ಅವರು ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಆ ಮೆಸೇಜಲ್ಲಿ ಬರೀರಿ ಅಂತ ನಾನು ಹೇಳಿ ಬರೆಸಿದ್ದೆ. ಮತ್ತು ಅದರಿಂದ ಇವತ್ತು ಇನ್ನೂ ಅನೇಕ ನಮ್ಮ ಹಿರಿಯ KSRTC MD ಅವರಿದ್ದಾರೆ, RTO ಕಮಿಷನರು, ಅಧಿಕಾರಿಗಳು, ಮತ್ತು ಈ ಭಾಗದಲ್ಲೆಲ್ಲ ನಮ್ಮ ಮುಖಂಡರು, ಅದೇ ರೀತಿ KGFನ ನಗರಸಭೆ ಅಧ್ಯಕ್ಷರು, ಪದಾಧಿಕಾರಿಗಳು, ಮಾಧ್ಯಮದ ಬಂಧುಗಳು ಮತ್ತು ಅನೇಕ ಗಣ್ಯರು ಎಲ್ಲ ಇಲ್ಲಿ ತಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ಎಲ್ಲರೂ ಭಾಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನಾರಾಯಣ ಸ್ವಾಮಿಯವರು, ಮುನಿಯಪ್ಪ ಅವರು, ಶ್ರೀಮತಿ ರೂಪಾ ಅವರು, ಹೆಚ್ಚಿಗೆಯನ್ನು ನಾನೇನು ಮಾತನಾಡಿದೆ. ಮತ್ತು ಇದೆಲ್ಲ ಕೂಡ BHLಗೆ ಸೇರಿದ್ದಂಥ ಜಾಗ. ಆಮೇಲೆ ಪ್ರಯತ್ನ ಮಾಡಿ ಅದನ್ನು ಈಗ ತಗೊಂಡು KEDBಗೆ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಉದ್ಯಮಿಗಳು ಇಲ್ಲಿ ಮುಂದಕ್ಕೆ ಬರುತ್ತೆ. ಈ ದೊಡ್ಡ ದೊಡ್ಡ ಉದ್ಯಮಿಗಳು ಇಲ್ಲಿ ಬರಬೇಕಾಗಿದ್ದರೆ ಅದಕ್ಕೆ ಕಾರಣಕರ್ತರು ನಮ್ಮ ಮುನಿಯಪ್ಪನವರು, ಹಾಗೆ ಶ್ರೀಮತಿ ರೂಪಾ ಅವರು, ನಾರಾಯಣ ಸ್ವಾಮಿ ಅವರು ಸಂಘಟಿತ ಯಶಸ್ವಿಯಿಂದ ಆಗಿದೆ ಅಂಥೇಳಿ ಈ ಒಂದು ಜಾಗನ ಕೊಡಿಸಿದ್ದು ಕೂಡ ಅವರೇ. ಮೊದಲೆಲ್ಲ ನೀವು RTO ಆಫೀಸ್ ಸಣ್ಣದಾಗಿತ್ತು ಮೈನೋಡಲ್ಲಿ, ಡ್ರೈವಿಂಗ್ ಟ್ರೈನಿಂಗ್ ಟೆಸ್ಟ್ ಇರಲಿಲ್ಲ. ಅದಕ್ಕೆ ಕೋಲಾರ್ಗೆ ಹೋಗಬೇಕಾಗಿತ್ತು ನೀವು. ಇನ್ಮೇಲೆ ನೀವು KGF ಮತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದವರು ಇಲ್ಲೇ ಡ್ರೈವಿಂಗ್ ಟೆಸ್ಟು ಇಲ್ಲೇ ಮಾಡ್ಬೋದು. ಮತ್ತು RTO ಕಚೇರಿ ಕೂಡ ಇವತ್ತು ದೊಡ್ಡದಾಗಿ ಕಟ್ಟಿಸಿದ್ದೀವಿ. ಈ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಬೇಕಾದಷ್ಟು ಟ್ರ್ಯಾಕ್ಸು ಮತ್ತು ನಮ್ಮ ಇಲಾಖೆಗೆ ಒಟ್ಟು 15,000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹೋದ ವರ್ಷ 13,000 ಕೋಟಿ ಇತ್ತು. ಈ ಸಲ 15,000 ಕೋಟಿಗೆ ಇದೆ. ಅತಿ ಹೆಚ್ಚು ಆದಾಯ ಬರ್ತಕ್ಕಂಥ 4 ಇಲಾಖೆಗಳಲ್ಲಿ ಈ ಇಲಾಖೆ ಕೂಡ ಒಂದು ಅಂತೇಳಿ. ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಎಲ್ಲ ಆನ್ಲೈನಲ್ಲೇ ಮಾಡಿದ್ದೀವಿ. ಈ ಡ್ರೈವಿಂಗ್ ಟೆಸ್ಟು ಬೇರೆದೆಲ್ಲ ಕೂಡ ಕಚೇರಿಗಳಿಗೆ ಜನ ಬರೋದು ಬೇಡ ಅಂಥೇಳಿ ಆನ್ಲೈನಲ್ಲೇ ಸಾಕಷ್ಟು ಮಾಡಿದ್ದೀವಿ. ಅದರ ಕೆಲವಕ್ಕೆ ಬರಬೇಕಾಗುತ್ತೆ. ಮತ್ತು ಪಾರದರ್ಶಕವಾಗಿ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ. ಮೊದಲೆಲ್ಲ ಡ್ರೈವಿಂಗ್ ಟೆಸ್ಟ್ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾಡಿಬಿಡೋರು. ಆದರೆ ಈಗ ಡ್ರೈವಿಂಗ್ ಟೆಸ್ಟು ಪಾಸಾಗಬೇಕಾದ್ರೆ ಚೆನ್ನಾಗಿ ಅವರು ಡ್ರೈವಿಂಗ್ ಕಲ್ತಿರಲೇಬೇಕು. ಎಲ್ಲ ಆಟೋಮೆಟಿಕ್ ಇದೆಲ್ಲ ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟು ಚೆನ್ನಾಗಿ ಕಲ್ತಿದ್ರೆ ಆ ಸೆನ್ಸಾರ್ ಪಾಸ್ ಮಾಡುತ್ತೆ, ಇಲ್ಲಾಂದರೆ ಫೇಲ್ ಮಾಡುತ್ತೆ. ಅದರಿಂದ ನಮ್ಮ ರಾಜ್ಯದಲ್ಲಿ ಆಕ್ಸಿಡೆಂಟ್ಸ್ ಕಡಿಮೆ ಆಗಬೇಕಾಗಿದ್ದರೆ ಈ ಥರ ಡ್ರೈವಿಂಗ್ ಟೆಸ್ಟು ಎಲ್ಲ ಕಡೆ ಆದಾಗ ನಮ್ಮ ಡ್ರೈವರ್ಸ್ ಅಂದರೆ ಯಾರು ಡ್ರೈವಿಂಗು ಟೆಸ್ಟ್ಗೆ ಹೋಗ್ತಾರೆ ಅವರು ಚೆನ್ನಾಗಿ ಕಲ್ತಿದ್ರೆ ಮಾತ್ರ ಪಾಸಾಗುತ್ತೆ, ಇಲ್ಲಾಂದರೆ ಪಾಸಾಗಲ್ಲ. ಚೆನ್ನಾಗಿ ಡ್ರೈವಿಂಗ್ ಕಲ್ತಿರೋರು ವಾಹನಗಳು ಓಡಿಸಿದ್ರೆ ಆಕ್ಸಿಡೆಂಟ್ ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಇದು ನಮ್ಮ ರಾಜ್ಯದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೆಲಸಗಳು ನಡೀತಾ ಇದೆ. ಕೆಲವು ಪ್ರಾರಂಭ ಆಗಿದೆ, ಇನ್ನು ಕೆಲವು ಮುಗಿಯೋ ಹಂತದಲ್ಲಿದೆ, ಇನ್ನು ಕೆಲವು ಈ ರೀತಿ ಪ್ರಾರಂಭ ಕೂಡ ಮಾಡ್ತಾಯಿದ್ದೀವಿ ಅಂಥೇಳಿ ಇಷ್ಟೇಳಿ. ಮತ್ತು ಇನ್ನೇನು ಇದೆಯಮ್ಮ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ನಮ್ಮ ನಾರಾಯಣ ಸ್ವಾಮಿಯವರು ಡಿಪೋ ಬೇಕು ಅಂತ ಕೇಳ್ತಾರೆ. ಹೊಸ ಬಸ್ಸಸ್ಸು ಕೇಳ್ತಾ ಇದ್ದಾರೆ. ಈ ಸಲ ಒಂದು 900 ಬಸ್ಸಸ್ಸು ಬರ್ತಾ ಇದೆ KSRTCಗೆ. ಆ ಸಂದರ್ಭದಲ್ಲಿ
ನಿಮ್ಮ ಜಿಲ್ಲೆಗೆ ಕೊಡೋಣ. ಮತ್ತು ನಾರಾಯಣ ಸ್ವಾಮಿಯವರು ಒಂದು ಡಿಪೋ ಬೇಕು ಅಂತ ಹೇಳಿದ್ದಾರೆ. ಡಿಪೋ ಜಾಗ ಇದೆಯಾ? ಜಾಗ ಇಲ್ಲ ಅಂದರೆ ನಾರಾಯಣ ಸ್ವಾಮಿಯವರು ನಮಗೆ ಜಾಗ ಮಂಜೂರು ಮಾಡಿಕೊಟ್ರೆ ಖಂಡಿತ. KGF ಡಿಪೋ ಬಸ್ಸು, ಹೊಸ ಬಸ್ಸುಗಳು, ಬಂಗಾರಪೇಟೆ ಡಿಪೋ ಹೊಸ ಸ್ಯಾಂಕ್ಷನ್ ಮಾಡಿ. ಆಯಿತು, KGFಗೆ ಬಸ್ಸುಗಳು, ಬಂಗಾರಪೇಟೆಗೆ ಡಿಪೋ ಕೇಳ್ತಾ ಇದ್ದಾರೆ, ಮಾಡಿಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ.